ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನು ಕಲಿಯಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರುಗಳಿಗೆ, ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವಾಗ ಆರಂಭಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಯಶವಂತ ಅಮ್ಗೋಳ್ ಸಾರ್ ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊತೇವೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಕರ್ತನೆ, ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ ಎಲ್ಲಾ ಕೇಡು ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ತಿರುಗ ಈ ಸಾಯಂಕಾಲದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಸಬ್ಬತ್ ಶಾಲೆಯಲ್ಲಿ ಭಾಗವಹಿಸುವಂತ ಒಂದು ಭಾಗ್ಯವನ್ನ ನಮಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಯಲ್ಲಿ ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗ ನೀನು ಸಹಾಯ ಮಾಡು. ಇವತ್ತಿನ ಪಾಠವನ್ನ ನಾವು ಕಲೀಲಿಕ್ಕೆ ಹೋಗುವಾಗ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಡೆಸಿ ಆ ವಾಕ್ಯಗಳನ್ನು ತಿಳಿದುಕೊಂಡು ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿಯವರು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಮಗ್ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಹಾಡಿಕೊಳ್ಳೋಣ. ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ ನಿನ್ನ ಹೊರ್ತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರ್ತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಕಷ್ಟ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ ಬಲಹೀನ ವೇಳೆಗಳು ಬಲವಾಗಿರು ಯೇಸುವೇ, ಬಲಹೀನ ವೇಳೆಗಳು ಬಲವಾಗಿರು ಯೇಸುವೇ, ಅಜ್ಞಾನದ ವೇಳೆಗಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಗಳು ಜ್ಞಾನವ ನೀಡು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಕಷ್ಟದ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗ
ಯೇಸುವೇ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ ಆಮೇನ್. ಥ್ಯಾಂಕ್ ಯು ಸರ್. ಆಮೆನ್. ಹಾಡಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಿ ತನ್ನ ಮಹಿಮೆಯುಳ್ಳ ಸೇವೆಯಲ್ಲಿ ಇನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯವನ್ನ ನಮ್ಮ ಬೋಧಕರಂತ ಎಸ್ ಟಿ ಸಾಲಮನ್ ಸರ್ ಅವರಿಗೆ ಕೊಡ್ತೇನೆ. ಈ ದಿನದ ಪಾಠವನ್ನ ಅವರು ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಅವರನ್ನ ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಕ್ರಿಸ್ತನ ಮಧುರ ನಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಪಾಠಗಳನ್ನ ತಿಳಿಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಪಾಸ್ಟ್ರೆ. ದೇವರ ಮಹಾ ಕೃಪೆಯಿಂದ ಮತ್ತೊಂದು ಆವರ್ತಿ ನಾವೆಲ್ಲರೂ ಈ ಝೂಮ್ ಮಾಧ್ಯಮದ ಮುಖಾಂತರವಾಗಿ ಸೇರಿಕೊಂಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ದೇವರು ಅನುಕೂಲ ಮಾಡಿರ್ತಕ್ಕಂಥ ಈ ಸಮಯ ಬಹಳ ಅತ್ಯುನ್ನತವಾದದ್ದು. ಇದರಲ್ಲಿ ನಾವು ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಇಲ್ಲ, ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನ ನಾವು ಕಲಿಯುವಾಗ ದೇವರ ಆತ್ಮನು ನಮ್ಮನ್ನ ನಡೆಸುವಂತವರಾಗಿರ್ಲಿ. ಈ ಸಂದರ್ಭದಲ್ಲಿ ಈ ಸಂಜೆ ವೇಳೆಯಲ್ಲಿ ಇವತ್ತಿನ ಪಾಠಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನು ಕೂಡ ನಾನು ವಂದಿಸುವನಾಗಿದ್ದೇನೆ. ಹಾಗೂ ದೇವರು ನಮ್ಮೆಲ್ಲರನ್ನು ಈ ದಿನ ನಡೆಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ನೇರವಾಗಿ ಇವತ್ತಿನ ಪಾಠಕ್ಕೆ ಹೋಗೋಣ. ಅನ್ಯ ಜನಾಂಗಗಳ ರಾಜರು ಅಥವಾ ಅನ್ಯ ಜನಾಂಗದ ನಾಯಕರುಗಳು ಎಂಬುದಾಗಿ, ಆಡಳಿತಗಾರರು ಎಂಬುದಾಗಿ. ಇವತ್ತು ಸತ್ಯವೇದದಲ್ಲಿ ನಾವು ಒಂದು ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್ ಇದೆ. ಆ ಸ್ಟ್ಯಾಂಡರ್ಡ್ ಪ್ರಿನ್ಸಿಪಲ್ ಏನಪ್ಪಾ ಅಂತ ಹೇಳಿದ್ರೆ, ದೇವರು ಯಾವಾಗ್ಲೂ ಕೂಡ ನಾನು ನಿನ್ನೆ ಹೇಳಿದಾಗೆ ಮುಂದಾಲೋಚನೆಯನ್ನ ಹೊಂದಿರತಕ್ಕಂಥ ದೇವರಾಗಿದ್ದಾರೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ದೇವರಿಗೆ ಮುಂದೆ ನಾಳೆ ನಿರಂತರ ಏನೇನಾಗುತ್ತೆ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಆತನು ಕೆಲವು ಸೂಚನೆಗಳನ್ನ ಕೊಡ್ತಾನೆ. ಈ ಮಾತುಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಹಳೆ ಒಡಂಬಡಿಕೆ ಕಾಲದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನಾವು ನೆನೆಸ್ಕೊಳ್ಳುವಾಗ ಅದು ಹೊಸ ಒಡಂಬಡಿಕೆನಲ್ಲೂ ಕೂಡ ಒಂದು ರೀತಿ ಅದೇ ರೀತಿಯಾದಂತ ಆಡಳಿತಗಳನ್ನ ನಾವು ನೋಡ್ತೇವೆ. ಆಮೇಲೆ ಹೊಸ ಒಡಂಬಡಿಕೆ ಕಾಲ ಬಿಟ್ಟು ನಂತರ 1ನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೂ ಆಡಳಿತಗಾರಗಳನ್ನ ನಾವು ನೋಡುವಾಗ ದೇವರು ತನ್ನ ನಾಯಕತ್ವದಲ್ಲಿ ಹೇಗೆ ಜನರನ್ನ ಬೆಳೆಸ್ತಾನೆ ಎಂಬಂಥದ್ದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ನಾಯಕರುಗಳನ್ನ ಸೃಷ್ಟಿ ಮಾಡ್ತೇವೆ. ಇಟ್ ಈಸ್ ನಾಟ್ ಸೋ. ವಿ ಡು ನಾಟ್ ಪ್ರಿಪೇರ್ ಲೀಡರ್ಸ್. ಇಟ್ ಈಸ್ ಗಾಡ್ ಹೂ ಪ್ರಿಪೇರ್ ಲೀಡರ್ಸ್. ಆತನಿಗೆ ಇಂಥವ್ರು ನಾಯಕರಾಗಬೇಕು ಅನ್ನೋದು ಗೊತ್ತಾದ ಮೇಲೆ ಆತನು ಸಿದ್ಧಪಡಿಸ್ತಾನೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಮೋಶೆಯ ಒಂದು ಕಾಲವನ್ನೇ ತೆಗೆದುಕೊಳ್ರಿ. ಮೋಶೆಯನ್ನ ನೋಡುವಾಗ ಆತನು
ಆ ಅರಣ್ಯದಲ್ಲಿರುವಾಗ, ಆ ಗುಡ್ಡದ ಮೇಲೆ ಇರುವಾಗ, ಆ ಪೊದೆ ಉರಿಯುವಂತ ಸಂದರ್ಭದಲ್ಲಿ ಸ್ವಾಮಿ ಆತನನ್ನು ಆರಿಸ್ಕೊಳ್ತಾನೆ. ನೀನು ನನ್ನ ಜನಾಂಗವನ್ನು ನೀನು ಬಿಡಿಸ್ಬೇಕು. ಆ ಆಶ್ಚರ್ಯವಾದಂತ ಬೆಂಕಿಯ ಮುಖಾಂತರವಾಗಿ ಸ್ವಾಮಿ ಆ ವ್ಯಕ್ತಿಯನ್ನ ಸಿದ್ಧಪಡಿಸ್ತಾನೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈಗ ಅಂತ ವಿಚಾರಗಳಲ್ಲಿ ನಾವು ನೋಡ್ಬೋದು. ಮೋಶೆ, ಆಮೇಲೆ ಗಿದಿಯೋನನ್ನ ನೀವು ನೋಡಿ. ಸೊ ಆಮೇಲೆ ಇನ್ನೊಬ್ಬ ವ್ಯಕ್ತಿ ನಮ್ಮ ದಾವಿದನನ್ನೇ ತೆಗೆದುಕೊಂಡ್ರೆ, ದಾವಿದನನ್ನ ಆರಿಸ್ಕೊಂಡಾಗ ಸ್ವಾಮಿ ಆತನ ಎಲ್ಲಿದ್ನಂದ್ರೆ ಲಾಬಿ ಮಾಡ್ತಾ ಇದ್ನ. ಆತನ ಅಲ್ಲಿ ಕೂತ್ಕೊಂಡು ನೋಡಿ, ಇವತ್ತಿನ ಲೀಡರ್ಶಿಪ್ಗೂ ಅಂದಿನ ನಾಯಕತ್ವಕ್ಕೂ ಇವತ್ತಿನ ನಾಯಕತ್ವದ ಒಂದು ಯೋಜನೆಗಳಿಗೆ ಇವತ್ತು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅರಸನಾದಂತ ದಾವಿದನನ್ನ ಸ್ವಾಮಿ ಆರಿಸ್ಕೊಳ್ಳುವಾಗ ಆತನು ಸೀನಲ್ಲೇ ಇರ್ಲಿಲ್ಲ. ನಿಮ್ಗೆ ಗೊತ್ತಿದೆ, ಆತನ ಮಕ್ಕಳು ಯಾರು, ನಮ್ಮ ಜಸ್ಸಿ ಅವರ ಮಕ್ಕಳನ್ನ ಯಾರು, ಇಸಾಯನ ಮಕ್ಕಳನ್ನ ಕರೆದಾಗ ಆತನು ಯಾರು ಪ್ರವಾದಿ ಕೇಳ್ತಾನೆ, ಇಷ್ಟೇನ ಮಕ್ಕಳು ಅಂತ ಕೇಳ್ತಾನೆ. ಇಲ್ಲ, ಇನ್ನೊಬ್ರು ಇದ್ದಾನೆ. ಸೊ ಒಬ್ರಿಂದ ಒಬ್ರನ್ನ ನೋಡಿ ಕೊನೆಗೆ ಕೇಳ್ತಾನೆ ಈ ಮಾತನ್ನ, ಏನಂತ, ಇನ್ನು ಯಾರು ಇದ್ದಾರ? ಹೌದು, ಇನ್ನೊಬ್ಬ ಇದ್ದಾನೆ. ಆತನ ಎಲ್ಲಿದ್ದಾನೆ? ಕುರಿಗಳನ್ನು ಮೇಯಿಸ್ಕೊಂಡಿದ್ದಾನೆ. ನೋಡಿ, ನಾಯಕತ್ವವನ್ನ ಸ್ವಾಮಿ ಸಿದ್ಧಪಡಿಸುವಾಗ he selects a people who are work minded, who are who can meet the needs of the people. ಜನರ ಕಷ್ಟಗಳನ್ನು ಸ್ಪಂದಿಸಲಿಕ್ಕೆ ಸ್ವಾಮಿ ಸಿದ್ಧಪಡಿಸ್ತಾನೆ. ಅವರು ಅವಶ್ಯಕತೆಗಳನ್ನು ಪೂರೈಸುವುದಲ್ಲ, ಆದರೆ ದೇವರು ಅವರ ಮುಖಾಂತರವಾಗಿ ಅವರ ಅವಶ್ಯಕತೆಗಳನ್ನ ಪೂರೈಸಿಕೊಡ್ತಾರೆ. ವಿ ಶುಡ್ ಆಲ್ವೇಸ್ ರಿಮೆಂಬರ್. ಇದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ನಾನೇ ಮಾಡ್ತೀನಿ, ನಾನೇ ಇದ್ದೀನಿ ಅಂತ. ಇಲ್ಲ, ಇಟ್ ಈಸ್ ನಾಟ್ ಸೋ. ನಾವು ಪ್ರತಿಯೊಂದು ಸಾರಿ ಈ ನಾಯಕತ್ವದ ಬಗ್ಗೆ ಯೋಚನೆ ಮಾಡುವಾಗ, ಇಟ್ ಈಸ್ ಗಾಡ್ ಹೂ ಪ್ರಿಪೇರ್ಸ್ ದ ಲೀಡರ್ಸ್ ಅಂಡ್ ನಾಟ್ ವಿ ಅವರ್ ಸೆಲ್ಸ್. ನಾವಲ್ಲ ದೇವರನ್ನ ನಾಯಕರುಗಳನ್ನ ಸೃಷ್ಟಿ ಮಾಡೋದು, ನಾವಲ್ಲ. ಇಟ್ ಈಸ್ ಗಾಡ್ ಹೂ ಪ್ರಿಪೇರ್ಸ್ ದೆಮ್. ದೇವರು ತಾನೇ ಅವ್ರನ್ನ ಸಿದ್ಧಪಡಿಸ್ತಾನೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನ ನಾನು ಕೊಡ್ತಾ ಇರ್ತೀನಿ. ಗಮನದಲ್ಲಿ ಇಟ್ಕೊಂಡು ನೀವು ಈ ವಿಚಾರಗಳನ್ನ ನಾವು ಹೋಗೋಣ. ಇವತ್ತಿನ ಒಂದು ಪಾಠದಲ್ಲಿ ಅನ್ಯ ಜನಾಂಗಗಳ ನಾಯಕರುಗಳನ್ನ ನೋಡೋಣ. ಇಲ್ಲಿ ಅನ್ಯ ಜನಾಂಗಗಳ ನಾಯಕರುಗಳಲ್ಲಿ ಇವತ್ತು ಎಷ್ಟೋ ಜನ, ಇವತ್ತಿನ ಸಭಾಶಾಲೆ ಪಾಠದಲ್ಲಿ ಕಾನ್ಸ್ಟಂಟೈನ್ ಬಗ್ಗೆ ಹೇಳಿದೆ. ಕಾನ್ಸ್ಟಂಟೈನ್, ಇನ್ನೂ ಅನೇಕರಿದ್ದಾರೆ ಅನ್ಯ ಜನಾಂಗದ ನಾಯಕರುಗಳು. ಅವರು ಈ ಇತಿಹಾಸದಲ್ಲಿ ಅವರು ಕೂಡ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಅನ್ಯ ಜನಾಂಗದ ನಾಯಕರುಗಳಲ್ಲಿ ನೀವು ನೋಡುವಾಗ ಅವರು ಕಾನ್ಸ್ಟಂಟೈನ್ ಬಗ್ಗೆ ಒಂದು ಚರಿತ್ರೆ ಇದೆ. ಏನಂತ ಹೇಳಿದ್ರೆ, ಆತನು ಆಡಳಿತಕ್ಕೆ ಬಂದ ಮೇಲೆ ಆತನು ಜನರನ್ನ ಉತ್ತಮವಾದಂತ ರೀತಿಯಲ್ಲಿ ನಡೆಸಬೇಕು ಎಂಬಂತ ಆಲೋಚನೆ ಆತನಲ್ಲಿ ಇರಲಿಲ್ಲ. ದೇ ಆರ್ ಪವರ್ ಮೈಂಡೆಡ್. ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವ್ರಿಗೆ ಏನು ಅಧಿಕಾರ ಬೇಕು, ಆ ಅಧಿಕಾರ, ದಕ್ಷತೆ ಬೇಕು. ದಕ್ಷತೆಯಿಂದ ಆಡಳಿತ ಮಾಡಬೇಕು. ಇವತ್ತು ನಾನು ಕೆಲವು ಸೂಚನೆಗಳನ್ನ ನಿಮ್ಗೆ ಕೊಡ್ತೀನಿ. ಯಾವ ರೀತಿಯಾದಂತ ಒಂದು ಆಡಳಿತ, ಉತ್ತಮವಾದಂತ ಆಡಳಿತ ದೇವರು ಸೂಚನೆ ಕೊಡ್ತಾನೆ, ಯೇಸು ಕ್ರಿಸ್ತನ ಸೂಚನೆ ಕೊಡ್ತಾನೆ ಆ ಆಡಳಿತದ ಬಗ್ಗೆ. ಇವತ್ತು ಅದನ್ನ ನಾವು ನೋಡೋಣ. ಆದ್ರೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅನ್ಯ ಜನಾಂಗದ ನಾಯಕರುಗಳ ಬಗ್ಗೆ ನೀವು ನೋಡುವಾಗ ಅಲ್ಲಿ ಸರಿಯಾದಂತ ಪರಿವರ್ತನೆ ಆಗದೆ ಇರುವಂತ ಪಕ್ಷದ ಏನಾಯ್ತು? ಹಲೋ, ನೆಟ್ ಹೋಯ್ತಾ?
ಹಲೋ, ಏನಾಯ್ತು? ಕೇಳಿಸ್ತಾ ಇದ್ದಿಲ್ಲ ನೀವು ಮಾತಾಡೋದು. ಹಾ ಇವಾಗ ಕೇಳಿಸ್ತಾ ಇದೆ. ನೆಟ್ ಹೋಗಿತ್ತು ಅಂತ ಕಾಣಿಸುತ್ತೆ. ಓಕೆ, ಗೋ ಅಹೆಡ್. ಮತ್ತೆ ಹೋಯ್ತು ನೆಟ್. ಸರ್ ಏನ್ ಕೇಳಿಸ್ತಾ ಇಲ್ಲ ಸರ್. ಅದೇ ನೆಟ್ ಹೋಗಿದೆ ಅವ್ರಲ್ಲಿ. ಕನೆಕ್ಷನ್ ಬರ್ತಾ ಇಲ್ಲ. ಆ ಕಡೆ ಏನೋ ಕರೆಂಟ್ ಪ್ರಾಬ್ಲಮ್ ಇರಬೇಕು ಅಥವಾ ನೆಟ್ ಪ್ರಾಬ್ಲಮ್ ಇರಬೇಕು. ಸಡನ್ ಆಗಿ ಕರೆಂಟ್ ಹೋದ್ರೆ ನಮ್ಗೆ ಆಯ್ತದೆ. ನೋಡೋಣ. ಬೋಧಕರೇ ಇದ್ದೀರಾ? ನೆಟ್ ಹೋಗಿರ್ಬೇಕು ಫಸ್ಟ್ ಅವ್ರದ್ದು. ನೆಟ್ ಹೋಗಿರ್ಬೇಕು ಅವ್ರದ್ದು. ಓಕೆ, ಪ್ರಾಬ್ಲಮ್ ಇದೆ. ಸೊ ಹೋಗಿ ಬಿಡ್ತಾ ಅವ್ರದ್ದು. ಓಕೆ, ಅವ್ರು ಬರೋ ತನಕ ನಾನು ಮುಂದುವರಿಸ್ತೇನೆ. ನೋಡೋಣ. ಅವ್ರ ಆಲೋಚನೆಗೂ ನನ್ನ ಆಲೋಚನೆಗೂ ಹೇಗೆ ಹೋಗ್ತದೋ ಗೊತ್ತಿಲ್ಲ. ಸೊ ಈ ಪಾಠದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ಯ ಜನಾಂಗಗಳ ಅರಸರು ಎಂಬುದಾಗಿ. ಅವರು ದಾವೀದನ ವಿಚಾರಕ್ಕೆ ಬಂದು ಹೇಗೆ ದೇವರು ದಾವೀದನನ್ನು ಆರಿಸ್ಕೊಂಡನು. ದಾವೀದನ ಆರಿಸ್ಕೋಬೇಕಾದ್ರೆ ದೇವರ ಆತನ ಆರಿಸುವಿಕೆಯಲ್ಲಿ ದೇವರು ಯಾವ ಉದ್ದೇಶಕ್ಕಾಗಿ ಆತನಲ್ಲಿರುವಂತ ವ್ಯಕ್ತಿತ್ವವನ್ನ ಯಾವ ರೀತಿಯಲ್ಲಿ ಪರಿಗಣಿಸಿ ತನ್ನ ಸೇವೆಗೆ ಆರಿಸ್ಕೊಂಡನು ಮತ್ತು ಆರಿಸ್ಕೊಳ್ಳುವಾಗ ದೇವರು ಹೇಗೆ ವ್ಯಕ್ತಿತ್ವವನ್ನ ಗಮನಿಸಿ ಅದಕ್ಕೆ ತಕ್ಕ ಹಾಗೆ ತನ್ನ ನಾಯಕರನ್ನಾಗಿ ಆರಿಸ್ಕೊಳ್ತಾನೆ ಎಂಬುದಾಗಿ ಪಾಠದಲ್ಲಿ ನಾವು ನೋಡುವಾಗ ನಿಶ್ಚಯವಾಗಿ ದೇವರು ವ್ಯಕ್ತಿತ್ವಗಳನ್ನ ನೋಡಿ ಆರಿಸ್ಕೊಳ್ತಾನೆ. ಆದ್ರೂ ಈ ಪಾಠದಲ್ಲಿ ನಾವು ನೋಡುವಾಗ ಈ ತ್ರೈಮಾಸಿಕದ ಪಾಠದಲ್ಲಿ ದೇವರ ಮುಖ್ಯ ಉದ್ದೇಶ, ದೇವರು ಈ ಲೋಕದಲ್ಲಿ ಮನುಷ್ಯನು ಪಾಪ ಮಾಡದ ಮೇಲೆ ಸೈತಾನನ ಒಂದು ಬಲಾತ್ಕಾರಕ್ಕೆ ಒಳಗಾಗಿ ನಂತರ ಈ ಲೋಕದಲ್ಲಿ ಜನಾಂಗಗಳು ಉತ್ಪತ್ತಿಯಾಗುವಾಗ ಸೈತಾನನ ದುರಿಚ್ಛೆಗಳನ್ನೇ ನಡೆಸುತ್ತಾ ಈ ಭೂಮಿ ಮೇಲೆ ದೇವರ ಯೋಜನೆಗಳನ್ನ ನಿಷ್ಫಲಗೊಳಿಸುತ್ತಾ ಬಂದರು. ದೇವರ ಯೋಜನೆ ನಿರಂತರವಾಗಿ ತಾನು ಸೃಷ್ಟಿಸಿದಂತ ತನ್ನ ಮಕ್ಕಳು ತನ್ನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ. ಆದರೆ ಸೈತಾನನ ಬಲೆಗೆ ಬಿದ್ದಂತ ಮಾನವರು ಸೈತಾನನ ದುರಿಚ್ಛೆಗಳನ್ನ ನಡೆಸುತ್ತಾ ದೇವರಿಂದ ಅಗಲುತ್ತಲೇ ಬಂದರು. ಇಂಥ ಪರಿಸ್ಥಿತಿಯಲ್ಲಿ ದೇವರು ಇವರನ್ನ ಪ್ರವಾದಿಗಳ ಮುಖಾಂತರವಾಗಿ ನಡೆಸಿದ್ರು. ನಾವು ನೋಡ್ತೇವೆ ಮೋಸೆಯ ಮುಖಾಂತರವಾಗಿ ಇವರನ್ನ ಒಂದು ಜನಾಂಗವನ್ನಾಗಿ ಮಾಡ್ತಾರೆ.
ಅನಂತರ ಅನೇಕ ಪ್ರವಾದಿಗಳು ಅವರನ್ನ ನಡ್ಸ್ಕೊಂಡು ಹೋಗ್ತಾರೆ. ಎಲಿಯ, ಎಲೀಷನು ಹಾಗೂ ಏಲಿ, ನಂತರ ಸಮುವೇಲ, ಹೀಗೆ ಅನಂತರ ಹೀಗೆ ಒಬ್ಬರಾದ್ಮೇಲೆ ಒಬ್ರು ದೇವರು ಆ ಪ್ರವಾದಿಗಳ ಮುಖಾಂತರವಾಗಿ ಇಸ್ರೇಲ್ ಜನಾಂಗವನ್ನ ನಡ್ಸ್ಕೊಂಡು ಬರ್ತಾರೆ. ಆದ್ರೆ ಕಂಟಿನ್ಯೂ ಮಾಡಿ. ದಯಮಾಡಿ ಕ್ಷಮಿಸಿ, ನಂದು ಇಂಟರ್ನೆಟ್ ಬದಲಾಗ್ತಕ್ಕಂತ ಒಂದು ವ್ಯವಸ್ಥೆಗೆ ಬಂತು. ಓಕೆ ಓಕೆ ಇವಾಗ ನಾವು ಕಾನ್ಸ್ಟಂಟೈನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕಾನ್ಸ್ಟಂಟೈನ್ ಬಂದು ಅನ್ಯ ಜನಾಂಗದ ಒಬ್ಬ ನಾಯಕನಾಗಿ ಆತನು ಕನ್ವರ್ಟ್ ಆತನು ಕ್ರಿಶ್ಚಿಯಾನಿಟಿಗೆ ಆತನು ಮತಾಂತರಗೊಂಡಂತ ಒಬ್ಬ ವ್ಯಕ್ತಿ. ಆತನಿಂದ ನಾವು ಏನನ್ನ ಕಾಣ್ತೀವಿ, ಏನನ್ನ ಕೇಳ್ತೀವಿ ನೋಡಿ. ಒಂದು ಉತ್ತಮವಾದಂತ ವ್ಯವಸ್ಥೆಯನ್ನ ಆತನು ಕ್ರೈಸ್ತರಿಗೆ ಮಾಡಬೇಕಾದಂತ ಒಬ್ಬ ವ್ಯಕ್ತಿ ಆಗಿರ್ಬೇಕಾಗಿತ್ತು. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಾನು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ, ಇವತ್ತಿನ ಕ್ರೈಸ್ತರು ಅಥವಾ ಅನ್ಯ ಜನಾಂಗದವರು ಕ್ರೈಸ್ತರಾಗಿ ಮತಾಂತರಗೊಂಡಿರ್ತಕ್ಕಂಥವ್ರಲ್ಲಿ ಇವತ್ತು ಪರಿಪೂರ್ಣವಾಗಿ ಅವರ ಮಾನಸಾಂತರ ಅಥವಾ ಪರಿಪೂರ್ಣವಾಗಿ ಮಾನಸಾಂತರ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ಅವರು ದೇವರ ಜನಾಂಗಕ್ಕೆ ವಿರುದ್ಧವಾಗಿ ಇವತ್ತು ನಿಂತಿರ್ತಕ್ಕಂಥವ್ರಾಗಿದ್ದಾರೆ, ಎಷ್ಟೋ ಮಂದಿ ಆಗಿದ್ದಾರೆ. ಆದರೆ ನಾವು ನೆನೆಸ್ಕೋಬೇಕು, ದೇವರು ತಾನು ನಾಯಕತ್ವವನ್ನ ಸೃಷ್ಟಿ ಮಾಡ್ತಾನೆ, ಇದನ್ನ ನಾವು ಮರಿಬಾರ್ದು. ಇಟ್ ಇಸ್ ಗಾಡ್ ಹೂ ಪ್ರಿಪೇರ್ಸ್ ದ ಲೀಡರ್. ಓಕೆ, ಇದರಲ್ಲಿ ಮೋಶೆ ಬಗ್ಗೆ ನಾನು ಹೇಳ್ತಾ ಇದ್ದೆ, ಆತನು ಬೇಡ, ನನಗಾಗಲ್ಲ, ಹಂಗಿದೆ ಹಿಂಗಿದೆ. ಆದ್ರೆ ಸ್ವಾಮಿ ಹೇಳ್ತಾನೆ, ನಾನ್ ನಿನ್ ಜೊತೆಗಿರ್ತೀನಿ. ನೋಡಿ, ಇವರು ಕ್ರೈಸ್ತ ಅಥವಾ ಒಂದು ಉತ್ತಮವಾದಂತ ನಾಯಕತ್ವವನ್ನ ದೇವರು ಸೃಷ್ಟಿ ಮಾಡುವಾಗ ಯಾವತ್ತೂ ಕೂಡ ನಾವು ನೆನ್ಸ್ಕೊಳ್ಬೇಕು, ತನ್ನ ಜನರಿಗೆ ಉತ್ತಮವಾದಂತ ತನ್ನ ಮಾಡ್ತಾನೆ ಎಂಬುದಾಗಿ. ಇವತ್ತೇನಾಗಿದೆ, ಕೆಲವು ಸಾರಿ ಈ ರಿಬೆಲಿಯಸ್ ನೇಚರ್ ಅಥವಾ ಈ ಅವ್ರಿಗೆ ತಿರುಗಿ ಬೀಳ್ತಕ್ಕಂತ ಒಂದು ಗುಣ ಇರೋದ್ರಿಂದ ಇವತ್ತೇನಾಗಿದೆ, ಕಲಬೆರಕೆ ಆಗ್ಬಿಟ್ಟಿದೆ ನಮ್ಮ ಇದು. ಇವತ್ತು ಚರ್ಚ್ ಅಂಡ್ ಸ್ಟೇಟ್, ಇವತ್ತು ನಾಯಕತ್ವ, ಇವತ್ತು ನೋಡಿ ಪೋಪರು ಬಂದು 2 ನಾಯಕತ್ವವನ್ನು ಹೊಂದಿದ್ದಾರೆ. ಅವರು ಕ್ರೈಸ್ತರಿಗೆ ಅವರು ಧರ್ಮಗುರು, ಮತ್ತು ಮಾತ್ರವಲ್ಲದೆ ಅದು ವ್ಯಾಟಿಕನ್ ಸಿಟಿಗೆ ಅವರು ಪ್ರೈಮ್ ಮಿನಿಸ್ಟರ್ ಕೂಡ. ಇವತ್ತು ಎಲ್ಲಿವರೆಗೂ ಈ ನಾಯಕತ್ವದಲ್ಲಿ ನಾವು ಸರಿಯಾದಂತ ಒಂದು ತೀರ್ಪುಗಳನ್ನ, ಸರಿಯಾದಂತ ತೀರ್ಮಾನಗಳನ್ನ, ಸರಿಯಾದಂತ ಒಂದು ಆಡಳಿತವನ್ನ ಕ್ರೈಸ್ತರಿಗೆ ನಾವು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಆಗೋದಿಲ್ಲ, ಹೌದಾ? ಇವತ್ತು ಐದರ್ ನಾವು ಒಂದು ಕಡೆಗಿದ್ದು ಸೇವೆಯನ್ನು ಮಾಡುವಂತವ್ರಾದ್ರೆ ಖಂಡಿತವಲ್ಲೂ ಕೂಡ ದೇವರು ಉತ್ತಮವಾದಂಥದ್ದನ್ನ ತನ್ನ ಮಕ್ಕಳಿಗೆ, ಆತನ ಚೆನ್ನಾಗಿ ಗೊತ್ತುಂಟು ಯಾವುದು ಸರಿ, ಯಾವುದು ಪರಿಪೂರ್ಣವಾಗಿರ್ತಕ್ಕಂಥದ್ದು ಎಂಬುದಾಗಿ ಆತನ ಚೆನ್ನಾಗಿ ಗೊತ್ತಿದೆ. ಈಗ ದೇವರು ಯೇಸು ಕ್ರಿಸ್ತನ ಒಂದು ಸಣ್ಣ ಸೂಚನೆಯನ್ನ ಕೊಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಒಂದು ಸೂಚನೆಯನ್ನು ಕೊಡ್ತಾನೆ. 20ನೇ ಅಧ್ಯಾಯದ ವಚನ 25ರಿಂದ ಕೇಳಿಸ್ಕೊಡ್ರಿ ಆ ಮಾತನ್ನ. 20ನೇ ಅಧ್ಯಾಯ 25 ವಚನ 25ರಿಂದ. ಆದರೆ ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ನಿಮ್ಮಲ್ಲಿ ಹಾಗಿರಬಾರದು. ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೇವನಾಗಿರಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು. ಹಾಗೆಯೇ ಮನುಷ್ಯನು ಈ ಒಂದು ಸೂಚನೆ ಎಷ್ಟು ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಪಾಸ್ಟರ್. ಇದು ದೇವರ ಆಡಳಿತದ ಒಂದು ಸಣ್ಣ ಸೂಚನೆ. ಇದು ಅಧಿಕಾರ ಅಲ್ಲ, ದಕ್ಷತೆ ಅಲ್ಲ. ಆ ಅಧಿಕಾರವು ಹೇಗಿರ್ಬೇಕಂತ ಹೇಳ್ತಾ ಇದ್ದೀನಿ, ಎಂಬವನು ಸೇವಕನಾಗಿರ್ಬೇಕು. ನೋಡಿ, ಕೆಲವು ಸಾರಿ ನೀವು ಸ್ಟೇಟ್ಮೆಂಟ್ಗಳನ್ನ ಓದಿರ್ಬೇಕು. ಯೆಹೋವ ದೇವರು ಮೋಶೆಯ ಬಗ್ಗೆ ಹೇಳುವಾಗ ದ ಲೀಡರ್ ಮೋಸೆಸ್ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಸುಮಾರು 7 ಸಾರಿ ಇದೆ ಪದ. ಏನಂತ ಹೇಳಿದ್ರೆ, ನನ್ನ ಸೇವಕನಾದ ಮೋಶೆ ಅಂತ ಹೇಳ್ತಾರೆ. ನಾಯಕನಾದ ಮೋಶೆ ಅಂತ ಹೇಳುವುದಿಲ್ಲ. ಇಡೀ ಹಳೆಯ ಒಡಂಬಡಿಕೆಯಲ್ಲಿ ಸುಮಾರು 7 ಸಾರಿ ಆ ಪದ ಪ್ರಸ್ತಾಪ ಆಗಿದೆ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು,
ಯೇಸು ಸ್ವಾಮಿ ತಾನು ಮೊದಲು ಇದ್ದನು ಮತ್ತು ಈಗಲೂ ಇದ್ದಾನೆ. ಆ ಮೊದಲನೇ ಶತಮಾನದಲ್ಲಿ ಆತನು ಈ ಮಾತನ್ನ ಹೇಳುವಾಗ, ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಆತನ ಅವಾಗ ಮೋಶೆಗೆ ಹೇಳಿರ್ತಕ್ಕಂಥ ಮಾತಾಗಿತ್ತದು. ಸೊ ಇದನ್ನ, ಈ ಒಂದು ವಿಚಾರವನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದೀರಿ ಅಂತ ನಾನು ನೆನ್ಸ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ದೇವರ ಆಡಳಿತ, ಸ್ವಾಮಿ ಹೇಳ್ತಾನೆ, ಈ ಲೋಕದ ಆಡಳಿತದಂತಲ್ಲ. ಇವತ್ತು ಇಸ್ರಾಯೇಲ್ರು ಸಮುವೇಲನ ಕಾಲದಲ್ಲಿ ಅವರು ಆಡಳಿತವನ್ನು ಯಾವ ರೀತಿಯಾಗಿ ಬಯಸಿದ್ರು, ನಾವು ಇತರ ಜನಾಂಗಗಳಂತೆ ಇರಬೇಕು, ಬೇರೆ ಜನಾಂಗಗಳಿಗೆ ರಾಜರಿದ್ದಾರೆ, ನಮ್ಗೆ ಯಾಕೆ ರಾಜರಿಲ್ಲ? ನೋಡಿ, ಆ ಮನೋಭಾವವನ್ನ ಇವತ್ತು ಏನಾಗಿದೆ, ಕಲಬೆರಕೆ ಆಗಿ ಹೋಗ್ಬಿಟ್ಟಿದೆ. ಆ ಉತ್ತಮವಾದಂತ ಆಡಳಿತವನ್ನ ದೇವರು, ಥಿಯೋಕ್ರಾಟಿಕ್ ರೂಲ್, ದೇವರು ತಾನ ಆಡಳಿತವನ್ನ ಮಾಡ್ಕೊಂಡು ಬರ್ತಕ್ಕಂಥ ಆ ನಾಯಕತ್ವವನ್ನ ತಿರಸ್ಕಾರ ಮಾಡ್ತಕ್ಕಂಥವ್ರಾದ್ರು. ಆದ್ರಿಂದ ದೇವರ ಆಡಳಿತ ಏನಾಯ್ತು? ಕುಂಠಿತ ಆಯ್ತು. ದೇವರ ಆಡಳಿತಕ್ಕೆ ಪೆಟ್ಟಾಯ್ತು. ಸ್ವಾಮಿ ಅದನ್ನ ಬಿಡ್ತಾನೆ, ನೀವು ಮಾಡ್ಕೊಂಡು ಹೋಗ್ರಿ, ಕೊನೆಗೆ ನೀವೇ ನನ್ನ ಹತ್ರ ಬರ್ತೀರಿ. ನೋಡಿ, ಇವತ್ತು ನಮ್ಮ ಬೀದರ್ಲಾದಂತ ಒಂದು ಘಟನೆಯನ್ನ ನೀವು ನೆನ್ಸ್ಕೊಳ್ರಿ. ಎಷ್ಟೋ ಜನ, ನಾನು ಅದನ್ನ ಹೇಳ್ಬಾರ್ದು, ಆದ್ರೆ ಒಂದು ಸಂದರ್ಭ ಅದು. ಇವತ್ತು ಯಾಕೆ ಅಂತಂದ್ರೆ, ಅಲ್ಲಿ ಆದಂತ ಒಂದು ಘಟನೆ ಅದೇ ರೀತಿ. ಏನಂತಂದ್ರೆ, ಅವ್ರು ಬೇಕು ಅಂತ ನಾಯಕರನ್ನ ಆರಿಸ್ಕೊಂಡ್ರು, ಕೊನೆಗೆ ಅವರೇ, ಯಾರು ಆರಿಸ್ಕೊಂಡ್ರು ಅವರೇ ಹೋಗಿ ಏನ್ ಮಾಡಿದ್ರು, ಆಫೀಸ್ ಬೀಗ ಹಾಕಿದ್ರು, ಈ ನಾಯಕ ನಮಗ್ ಬೇಡ ಅಂತ. ನೋಡಿ ಪರಿಸ್ಥಿತಿ ಹೇಗ್ ಬರ್ತದೆ. ಒಬ್ರು ನಾಯಕನಾಗಿ ಇರುವಾಗ ನಾಯಕನನ್ನ ಸ್ವಾಮಿ ಸೃಷ್ಟಿ ಮಾಡ್ಕೊಡ್ತಾನೆ. ದೇವರು ಆತನಿಗೆ ಚೆನ್ನಾಗ್ ಗೊತ್ತುಂಟು ಮುಂದೆ ಏನಾಗುತ್ತೆ, ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾನೆ, ನಾಯಕರನ್ನ ಸೃಷ್ಟಿ ಮಾಡ್ತಾನೆ. ಸೌಲನನ್ನ ಸ್ವಾಮಿ ಆರಿಸ್ಕೊಳ್ಳುವಾಗ ಕೂಡ ಅದೇ ರೀತಿಯಾಗಿ ಅರಸನಂತ ಸೌಲನು, ಆತನನ್ನ ಆರಿಸ್ಕೊಳ್ಳುವಾಗ್ಲೂ ಕೂಡ ಆತನು ಕೆಲಸದಲ್ಲಿದ್ದ. ಆತನು ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಲಾಬಿ ಮಾಡ್ತಿರ್ಲಿಲ್ಲ. ಇವತ್ತಿನ ನಾಯಕತ್ವದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಹೋಗಿ ರೆಕಮೆಂಡ್ ಮಾಡಿ, ಇವ್ರಿಗೆ ಹೋಗಿ ರೆಕಮೆಂಡ್ ಮಾಡಿ, ನೀವು ಮಾತಾಡಿ. ಈಗ ಮುಂದೆ ಬರ್ಲಿಕ್ಕೆ ಹೋಗ್ತಾ ಇದೆ ನಾಯಕತ್ವ, ಆಡಳಿತ, ಏನೋ ನಾಯಕತ್ವದೊಂದು ಚುನಾವಣೆ ಆಗ್ಲಿಕ್ಕೆ ಹೋಗುತ್ತೆ. ಈಗಾಗ್ಲೇ ಶುರು ಆಗ್ಬಿಟ್ಟಿದೆ. ಎಷ್ಟು ಜನ ಗಮನದಲ್ಲಿಟ್ಟಿದ್ದೀರೋ ಗೊತ್ತಿಲ್ಲ, ಈಗಾಗ್ಲೇ ಶುರು ಆಗ್ಬಿಟ್ಟಿದೆ. ಇವತ್ತು ಏನಾಗಿದೆ, ನಮ್ಮ ನಾಯಕತ್ವದಲ್ಲಿ ಅನ್ಯ ಬುದ್ಧಿಯನ್ನ ನಾವು ಇವತ್ತು ಹೊಂದಿಕೊಂಡು, ಇವತ್ತು ನಾಯಕತ್ವವನ್ನ ಅನ್ಯ ಬುದ್ಧಿ ಅಂತ ಹೇಳುವಾಗ ನೀವು ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಏನಂತ ಹೇಳಿದ್ರೆ, ಸರಿಯಾದ ಪರಿವರ್ತನೆ ಆಗದೆ ಇರತಕ್ಕಂತ ನಾಯಕತ್ವ. ನೀವು ಸತ್ಯವೇದವನ್ನ ತೆಗಿರಿ ದಯಮಾಡಿ. 2 ವಚನಗಳನ್ನ ನಾನು ನಿಮ್ಗೆ ಕೊಡ್ತೀನಿ, ಅದ್ರ ಮುಖಾಂತರ ನೋಡೋಣ ಹೇಗೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಮಿಸ್ ಮಾಡ್ಕೊಂಡಿದ್ದೆ, ಬಹಳ ಚೆನ್ನಾಗಿ ವಚನ 17, ಸಾರಿ ವಚನ 17, 9ನೇ ಅಧ್ಯಾಯ ವಚನ 17 ಓದ್ತಾ ಇದ್ದೀರಪ್ಪ ಅಷ್ಟೇ? ಓಕೆ. ಇಲ್ಲಿ ಹೇಳುತ್ತೆ, ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗಿ ಆಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ. ನೋಡಿ, ಇಲ್ಲಿ ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕಳಿಸ್ಕೊಡ್ತಾನೆ. ಸೌಲನನ್ನ
ಇಲ್ಲಿ ಸೌಲನಾದ ಮೇಲೆ ಸೌಲನು ಪೌಲನಾದ ಮೇಲೆ ಆತನನ್ನು ಆರಿಸ್ಕೊಳ್ಳೋದಕ್ಕೆ ಸ್ವಾಮಿ ಒಬ್ಬ ವ್ಯಕ್ತಿಯನ್ನ ಕಳಿಸ್ಕೊಟ್ಟಿದ್ದಾನೆ. ಆ ವ್ಯಕ್ತಿಯ ಮುಖಾಂತರವಾಗಿ ಇವತ್ತು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನ ನಿನ್ ಬಳಿ ಕಳಿಸಿದನಪ್ಪ, ನೀನು ನಾಯಕನನ್ನಾಗಿ ಸ್ವಾಮಿ ಆರಿಸ್ಕೊಂಡಿದ್ದಾನೆ. ನೋಡಿ 22ನೇ ಅಧ್ಯಾಯಕ್ಕೆ ಬನ್ನಿ. ಈಗ 22ನೇ ಅಧ್ಯಾಯ ಯಾರು ಸತ್ಯವೇದ ಇದ್ದಂಥವ್ರು 21ನೇ ವಚನವನ್ನ ದಯಮಾಡಿ ಓದ್ರಿ. 22ನೇ ಅಧ್ಯಾಯ ವಚನ 21. ಆತನು, ನೀನು ಹೋಗು, ನಾನು ನಿನ್ನನ್ನು ದೂರಕ್ಕೆ ಅನ್ಯ ಜನರ ಬಳಿಗೆ ಕಳುಹಿಸುತ್ತೇನೆಂದು ಹೇಳಿದನು. ನೋಡ್ರಿ, ಇಲ್ಲಿ ಪೌಲನನ್ನಾಗಿ ಪರಿವರ್ತನೆ ಮಾಡ್ತಾನೆ. ದಿಸ್ ಇಸ್ ವಾಟ್ ಐ ವಾಸ್ ಟ್ರೈನ್ ಟು ಟೆಲ್ ಯು. ಏನಂತಂದ್ರೆ, ದೇವರು ತಾನೇ ಸಿದ್ಧಪಡಿಸ್ತಾನೆ, ದೇವರು ತಾನೇ ಮಾರ್ಪಡಿಸ್ತಾನೆ. ಇಲ್ಲಿ ಸೌಲನು ಪೌಲನಾದ ಮೇಲೆ ಅಲ್ಲಿ ಏನ್ ಬದಲಾವಣೆಯನ್ನು ಕಾಣ್ತೀರಿ ನೀವು? ಆತನು ಪವಿತ್ರಾತ್ಮ ಭರಿತನಾದನು. ಈಸ್ ಅವರ್ ಲೀಡರ್ಸ್ ಸ್ಪಿರಿಟ್ ಫೀಲ್ಡ್. ಪವಿತ್ರಾತ್ಮನ ಭರಿತರಾಗಿ ಇವತ್ತು ಆಡಳಿತವನ್ನ ಮಾಡ್ತಾ ಇದ್ದಾರ. ಇವತ್ತು ಕೀರ್ತನಗಾರನು ಹೇಳಿರುವಂತೆ, ನಿಮ್ಮ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾನು ಅದನ್ನ ಆ ಪದವಿ ಪಡ್ಕೊಂಡಿದ್ದೀನಿ, ನಾನು ಈ ಪದವಿ ಪಡ್ಕೊಂಡಿದ್ದೀನಿ, ನಾನು ಆಡಳಿತ ಮಾಡವಲ್ಲೇ, ಎಲ್ಲ ಲಾಬಿ ಮಾಡ್ಕೊಂಡು ಆಡಳಿತಕ್ಕೆ ಬರ್ತಾರೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಕಲಬೆರಕೆ ಆಗೋಗ್ಬಿಟ್ಟಿದೆ, ಮಿಕ್ಸ್ಡ್. ಸೊ ಹಾಗಾಗಿ ಇವತ್ತು ಏನಾಗಿದೆ, ಉತ್ತಮವಾದಂತ ಆಡಳಿತವನ್ನ ಮಾಡ್ಲಿಕ್ಕೆ ಏನಾಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಪವಿತ್ರಾತ್ಮ ಭರಿತನಾಗಿ ನಿನ್ನನ್ನ ದೂರಕ್ಕೆ ಕಳಿಸ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ಕೊಳಿತಾ ಇದಾರೆ? ಯಾರು ಇವತ್ತು ಹೊರಗಡೆ ಹೋಗಿ ಸೇವೆ ಮಾಡ್ಲಿಕ್ಕೆ ಯಾರು ಹೋಗ್ತಾರಲ್ರಿ? ನೀವು ಒಂದು ಪಕ್ಷ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬೋಧಕರುಗಳನ್ನ ನೀವು ಬೇರೆ ಕಡೆಗೆ ಹೋಗಿ ನೀವು ಸೇವೆ ಮಾಡಿ ಅಂತ ಹೇಳಿ. ಈಗ ಇದೇ ಬೋಧಕರಂತ ಎಂ ರಾಜರವರು ಯಾವ್ಯಾವ ಹಳ್ಳಿಗಳಲ್ಲಿ ಸುತ್ತಿಲ್ಲ ಅಂದ್ರೆ, ಬೆಳಗಾಂ ಪ್ರಾಂತ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣ ಹಳ್ಳಿಗಳು, ಅಲ್ಲಿ ಕರೆಂಟ್ ಇಲ್ಲ ಅಂತ ಜಾಗದಲ್ಲೂ ಕೂಡ ಅವ್ರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಯಾರಿಗಾರ ಒಬ್ರಿಗೆ ಹೇಳ್ರಿ, ನೀವು ಹೋಗಿ ಅಲ್ಲಿ ಸೇವೆ ಮಾಡಪ್ಪ ನೀನು ಅಂತ ಹೇಳ್ರಿ, ಅಲ್ಲಿ ಮೊದಲು ಕರೆಂಟ್ ಇದೆಯಾ, ಏನೋ ಮನೆ ಉತ್ತಮವಾದ ಮನೆ ಇದೆಯಾ, ವ್ಯವಸ್ಥೆಗಳಿದೆಯಾ? ನಮ್ಮನ್ನ ಮೊದಲು ಸೇವೆ ಮಾಡ್ಲಿಕ್ಕೆ ದೊಡ್ಡಗಾಜನವ್ರು ಕರ್ಕೊಂಡು ಹೋದ್ರು, ಅಲ್ಲಿ ಕಳ್ಸಿದ್ರು. ಅಲ್ಲಿ ಹೋಗಿ ನೋಡ್ತೀನಿ, ಮನೆ ಹೇಗೋ ಮಾಡಿ ಕೊನೆಗೂ ನಾನೇ ಕಸ ಹೊಡ್ಕೊಂಡು ಶುದ್ಧ ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ದೆ. ಒಂದು ದಿನ ವಿಸಿಟಿಂಗ್ ಹೋಗ್ಬಿಟ್ಟು ಬರ್ತಾ ಇದೀನಿ, ಒಂದ್ ದೊಡ್ಡದ ನಾಗರಾವ್ ನಿಂತೈತೆ ಒಳಗಡೆ. ನೋಡಿ, ನಾನು ಯಾಕಿದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸೇವೆ ಮನೋಭಾವ ಹೇಗಿರ್ಬೇಕಂದ್ರೆ ಸೇವಕನಾಗಿರ್ಬೇಕು. ಇದು ತಾನೇ ಇಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಜೀಸಸ್ ಲೀಡರ್ಶಿಪ್. ಇಟ್ ಈಸ್ ನಾಟ್ ನನ್ನ ಮಾತಲ್ಲ ಅದು. ಇವಾಗ ತಾನೇ ಓದಿದ್ವಿ ಅದನ್ನ, ಮತ್ತೇನು ಬರೆದ ಸುವಾರ್ತೆ 25 ನಿಮಗೆ ನಾಯಕನಾಗಿರ್ಬೇಕಾಗಿರುವವನು ಸೇವಕನಾಗಬೇಕು. ಇವತ್ತು ಯಾರು ಮಾಡ್ತಾರಂದ್ರೆ ಪ್ರಿಯರೇ, ಇಲ್ಲಿ ಇವತ್ತು ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಚರ್ಚ್ ಅಂಡ್ ಸ್ಟೇಟ್ ಇವತ್ತೇನಾಗಿದೆ, ನಾವು ಸರ್ಕಾರಕ್ಕೂ ಕೂಡ ಸರ್ಕಾರದಲ್ಲೂ ಕೂಡ ಹುದ್ದೆಗಳನ್ನು ಹೊಂದ್ಕೊಂಡಿರ್ಬೇಕು, ಇಲ್ಲಿ ಸಭಾ ಸೇವೆಗಳನ್ನು ಹೊಂದ್ಕೊಂಡಿರ್ಬೇಕು. ಇವತ್ತು ಸರಿಯಾದಂತ ಪರಿವರ್ತನೆಯಾಗದೆ ಇರ್ತಕ್ಕಂಥ ಎಷ್ಟೋ ಮಂದಿ ಇವತ್ತು ಉತ್ತಮವಂತ ನಾಯಕತ್ವನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಒಂದು ಅನುಭವದಲ್ಲಿ ನಾನು ಎಷ್ಟೋ ಜನ ನೋಡಿದ್ದೀನಿ, ದೇರ್ ಕಮಿಟ್ಮೆಂಟ್ ಇಲ್ಲ, ಬದ್ಧತೆ ಇಲ್ಲ. ಹಾಗಾಗಿ ಆಡಳಿತವು ಏನಾಗ್ತಾ ಇದೆ, ಕುಂದಿ ಹೋಗ್ತಾ ಇದೆ. ಉತ್ತಮವಾದಂತ ನಾಯಕರುಗಳನ್ನ ಇವತ್ತು ನಾವು ಇವತ್ತು ದೇವರಿಗೂ ಕೂಡ ಬಹಳಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ಬೇಕು. ಯಾಕಂದ್ರೆ ಯಾರನ್ನಪ್ಪ ನಾನು ಇದು ಮಾಡ್ಲಿ? ಅಬ್ರಹ್ಮನಾದರ ಸ್ವಾಮಿ ಹೇಳ್ತಾನೆ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ, ನೀನು ನಿನ್ನ ಪುತ್ರ ಪೌತ್ರರಿಗೆ ನೀನು ಉತ್ತಮವಾದಂತ ನ್ಯಾಯಗಳನ್ನ ವಿಧಿಗಳನ್ನ ನೀನು ತಿಳಿಸ್ತೀಯಾ ಎಂಬುದಾಗಿ ನನಗೆ ಗೊತ್ತುಂಟು ಎಂಬುದಾಗಿ ಹೇಳ್ತಾನೆ. ಸ್ವಲ್ಪ ವಿಡಿಯೋ ಇದಾಗಿರ್ಬೇಕು. ಸ್ವರ ಕೇಳಿಸ್ತಾ ಇದೆ ಅಂತೀರಾ? ಕೇಳಿಸ್ತದೆ, ಹೇಳಿ. ಓಕೆ.
ಆ ವಿಡಿಯೋ ಇಲ್ಲಿ ಕರೆಂಟ್ ಹೋಯ್ತು, ಆದ್ರೆ UPS ನಲ್ಲಿ ಇದೆ, ಬರ್ತದೆ ಈಗ ಸದ್ಯ. ಓಕೆ, ಅದಕ್ಕೋಸ್ಕರನೇ ಈ ವ್ಯವಸ್ಥೆಯನ್ನ ನಾನು ಅವಾಗಲೇ ಮಾಡ್ಕೊಂಡೆ. ಯಾಕಂದ್ರೆ ಇದ್ರಲ್ಲಿ ಕರೆಂಟ್ ಹೋದ್ರೆ ನಾವು ನಿರಂತರವಾಗಿ ಇರ್ಲಿ ಅಂತ ಹೇಳಿ. ಓಕೆ, ನನ್ನ ಮುಖಚರ್ಯನ ನೀವು ನೋಡ್ತೀರಿ ಆಮೇಲೆ. ಓಕೆ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಕಾನ್ಸ್ಟಂಟೈನ್ ಆಗ್ಲಿ ಅಥವಾ ಅನೇಕ ಬೇರೆ ಇತರ ಅನ್ಯ ನಾಯಕರುಗಳು ಇವತ್ತು ಕ್ರೈಸ್ತತ್ವದಲ್ಲಿ ಬಂದ್ರು. ಅವರ ಕೊಡುಗೆ ಏನಂದ್ರಿ? ಅವ್ರ ಕೊಡುಗೆಯನ್ನ ನೀವು ನೋಡುವಾಗ ಕ್ರೈಸ್ತ ಜನಾಂಗದವ್ರನ್ನ ಹೆಸರು ಹೇಳ್ಕೊಂಡು ಬಂದ್ರು, ಕ್ರಿಶ್ಚಿಯನ್ ಹೆಸರು ಹೇಳ್ಕೊಂಡು ಬಂದ್ರು, ಕ್ರೈಸ್ತ ಹೆಸರನ್ನ ಇಟ್ಕೊಂಡಿದ್ರು. ಆದ್ರೆ ಕ್ರಿಸ್ತನ ಗುಣ ಇರಲಿಲ್ಲ ಅವರಲ್ಲಿ. ನಿಕೋಲಾಸು ಏನೋ ಕ್ರಿಸ್ಟಫರ್ ಅಂತ ಏನೇನೋ ಇಂಗ್ಲಿಷ್ ಹೆಸರುಗಳೆಲ್ಲ ಇಟ್ಕೊಂಡಿದ್ರು ಇದ್ರಲ್ಲಿ. ಈ ರೋಮನ್ ಸರ್ಕಾರದಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಇದಾರೆ. ಮ್ಯಾಕ್ಸ್ವೆಲ್ ಏನೋ ಹೆಸರುಗಳಿದಾವೆ, ನೋಡಿದಿರಿ, ನೀವು ಕೇಳಿದಿರಿ. ಆದ್ರೆ ಅವರಲ್ಲಿ ಏನಾದ್ರು ಕ್ರಿಸ್ತನ ಗುಣ ಏನಾದ್ರು ಅವರಲ್ಲಿ ಕಂಡು ಬಂತ? ಇಲ್ಲ. ಹಾಗಾಗಿ ಇವತ್ತು ಎಷ್ಟೋ ಜನ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ಆಡಳಿತದಲ್ಲಿ ಈ ದುರ್ವ್ಯವಸ್ಥೆಗಳಾಗ್ಬಿಟ್ಟಿದೆ. ಪ್ರಿಯ ದೇವ ಜನರೇ, ಇಲ್ಲಿ ನಾನು ಯಾಕೆ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನನ್ನ ಹತ್ರ ಒಂದು ಪುಸ್ತಕನೇ ಇಲ್ಲಿದೆ, ಈ ಸ್ಪಿರಿಚುವಲ್ ಲೀಡರ್ಶಿಪ್ ಅಂತ ಹೇಳಿ. ಇವತ್ತು ಒಬ್ಬ ವ್ಯಕ್ತಿ ಉತ್ತಮವಾದಂತ ನಾಯಕತ್ವವನ್ನು ಹೊಂದಿರ್ಬೇಕಾದ್ರೆ ಆತನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿರ್ಬೇಕು. ಈಗ ನಿಮ್ರಾಡ್ ಅಂತ ವ್ಯಕ್ತಿಯಲ್ಲಿ ನೀವ್ ಏನ್ ಕಾಣ್ತೀರಿ, ಏನ್ ಕೇಳ್ತೀರಿ? ದುಷ್ಟನು. ಅವನಲ್ಲಿ ಏನೋ ರಿಬೆಲಿಯಸ್ ನೇಚರ್, ಏನೋ ಬರೀ ಪ್ರಶ್ನೆ ಮಾಡ್ತಕ್ಕಂಥದ್ದು, ಬರೀ ತಿರುಗಿ ಬೀಳ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ, ಮೋಶೆಗೆ ತಿರುಗಿ ಬಿದ್ದಂತ 3 ಜನರಿದ್ದಾರೆ, ನೆನಪಿದೆ ಅಂತೀರಿ? ಡೋತಾನ್, ಕೋರ, ಅಭಿರಾಮ್. ಭೂಮಿ ತೆರೆದು ಅವ್ರನ್ನ ನುಗ್ಗಿತು. ಸೊ ಒಂದು ಪಕ್ಷನ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾಯಕತ್ವವನ್ನ ಮಾಡದೇ ಇದ್ರೆ ಏನಾಗುತ್ತೆ ಎಂಬಂತದ್ದು ಕೂಡ ನಮ್ಗೆ ಚೆನ್ನಾಗಿ ಗೊತ್ತುಂಟು. ಈಗ ನಿನಿವೆ ಪಟ್ಟಣಕ್ಕೆ ಯೋನನ್ನ ಸ್ವಾಮಿ ಕಳಿಸ್ಕೊಡ್ತಾನೆ. ನೋಡಿ, ಆತನು ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ, ಆದ್ರೆ ಸ್ವಾಮಿ ಆತನನ್ನ ಸಿದ್ಧಪಡಿಸಿದ. ಐ ವಾಂಟ್ ಯು ಟು ಟೇಕ್ ದಿಸ್ ನೋಟ್. ಈ ವಿಚಾರವನ್ನ ನೀವು ನಿಮ್ಮ ತಲೆಗಳಲ್ಲಿ ನೀವು ಇಟ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು. ದೇವರು ತಾನೇ ಯಾವತ್ತಿದ್ರೂ ಕೂಡ ನಾಯಕತ್ವವನ್ನ ಸೃಷ್ಟಿ ಮಾಡ್ತಕ್ಕಂಥವನಾಗ್ತಾನೆ ಮತ್ತು ನಾಯಕರುಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಸ್ಥಾನವನ್ನ ಕೊಡ್ತಕ್ಕಂಥದ್ದು, ಆ ಸ್ಥಾನವನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ದೇವರಿಗೆ ಬಿಟ್ಟಿದ್ದು ಹೊರತು ಮನುಷ್ಯಂದಲ್ಲ. ಇವತ್ತು ಮನುಷ್ಯನ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಇವತ್ತು ನಾವು ಎಷ್ಟೋ ಜನ ಕೆಟ್ಟ ಹೋಗ್ಬಿಟ್ಟಿದ್ದೀವಿ. ಇವತ್ತು ಇಸ್ರಾಯೇಲ್ರನ್ನೇ ತೆಗೆದುಕೊಳ್ರಿ, ಬೇರೆಯವ್ರ ಯಾರನ್ನೋ ಬೇಡ್ರಿ. ಇವತ್ತು ಇಸ್ರಾಯೇಲ್ರಲ್ಲಿ ಎಷ್ಟೋ ಜನ ಸರಿಯಾದಂತ ಒಂದು ಏನೋ ಬದ್ಧತೆ ಅಥವಾ ಸರಿಯಾದಂತ ಅವ್ರ ಕಮಿಟ್ಮೆಂಟ್ ಇಲ್ಲದೆ ಇರತಕ್ಕಂತ ಮಾದರಿನಲ್ಲಿ ಇವತ್ತೇನಾಗಿದ್ದಾರೆ, ಅವರು ಅನ್ಯ ದೇವರುಗಳನ್ನ ಪೂಜೆ ಮಾಡ್ಲಿಕ್ಕೆ ಹೋದ್ರು. ಅರಸನಂತ ಸೊಲೊಮೋನನ್ನೇ ತೆಗೆದುಕೊಂಡ್ರೆ ಒಂದು ಕಾಲಕ್ಕೆ ಯೆಹೋವನಿಗೆ ದೇವಾಲಯವನ್ನ ಕಟ್ಟಬೇಕಾಗಿರ್ತಕ್ಕಂಥ ಈ ವ್ಯಕ್ತಿ ಕಟ್ಟಿದ ನಂತರ ಕೊನೆಗೆ ಆತನ ಏನ್ ಮಾಡೋದನ್ನ, ಅನ್ಯ ಜನಾಂಗದ ಹೆಣ್ಮಕ್ಳನ್ನ ಮಾಡ್ಕೊಂಡು ಅವರಿಗೆ ಪೂಜೆ ಸ್ಥಳಗಳನ್ನ ಕಟ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ ಎಂತ ಒಂದು ಇವತ್ತು ಈ ದುರ್ವ್ಯವಸ್ಥೆ ಆಗ್ತಾ ಇದೆ. ಸಂಸೋನನ್ನ ಸ್ವಾಮಿ ಹರಿಸ್ಕೊಂಡ, ಗಿದಿಯೋನನ್ನ ಯಾರೋ ಬಾರಕ್, ಆಮೇಲೆ ಬಿಳಾಮನನ್ನ ಸ್ವಾಮಿ ಹರಿಸ್ಕೊಳ್ತಾನೆ. ದ್ರವ್ಯಾಶಕ್ಕೆ ಒಳಗಾಗಿ ಆತನು ಬಿದ್ದೋದ. ಪ್ರಿಯರೇ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಆ ಕಮಿಟ್ಮೆಂಟ್ ಎಂಬಂಥದ್ದು ಬಹಳ ಅವಶ್ಯವಾಗಿರ್ತಕ್ಕಂಥ ಒಂದು ವಿಚಾರ. ದೋಸ್ ಆರ್ ಕಮಿಟೆಡ್ ಟು ದ ಲಾರ್ಡ್ಸ್ ಮಿನಿಸ್ಟ್ರಿ, ದೇವರ ಸೇವೆಗೆ ಅವನು ಈ ಲೋಕದಲ್ಲಿ ಏನೋ ಆಸ್ತಿ ಮಾಡುವಂತವನಲ್ಲ. ಹೌದಾ? ಅವನು ಆಸ್ತಿ ಮಾಡುವಂತವನಲ್ಲ. ಅಂದ್ರೆ ಮನೆ ಕಟ್ಟಬೇಕು, ವಾಸ ಮಾಡ್ಬೇಕು, ಇಲ್ಲ ಅಂತಲ್ಲ. ಆದ್ರೆ ಆ ಉದ್ದೇಶ ಅದಾಗಿರಬಾರ್ದು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಮ್ಮ ಎಷ್ಟೋ ನಾಯಕರುಗಳು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆಗಳಿಗೆ ಹೋಗಿ ಇವತ್ತು ಹಾಳಾಗ್ಬಿಟ್ಟಿದ್ದಾರೆ. ಆದ್ರೆ ನಾವು ದೇವರಿಗೆ ಸ್ತೋತ್ರವನ್ನು ಹೇಳಬೇಕು. ನಾಳಿನ ದಿವಸದಲ್ಲಿ ಇನ್ನೂ ಚೆನ್ನಾಗಿರೋ ಪಾಠವನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ. ಅನ್ಯ ಜನಾಂಗಗಳಿಗೆ ಇವತ್ತು
ಪೌಲನಾದ ಮೇಲೆ ಆತನನ್ನ ಅನ್ಯ ಜನಾಂಗಗಳಿಗೆ ಹೋಗ್ತಕ್ಕಂಥ ಏಕೈಕ ಮೊದಲನೇ ವ್ಯಕ್ತಿ ಆತನ ಸೇವೆಯನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅನೇಕರ ಇವತ್ತು ಕ್ರೈಸ್ತರಿಗೆ ಅಥವಾ ಯಹೂದಿಗಳಿಗೆ ಹೇಳಿ 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 ಸಾಕಾಯ್ತು. ಆತನು ತನ್ನ ಸ್ವಂತ ಕಣ್ಣಿನಿಂದ ಆತನ ನೋಡಿದನು. ಈ ದುರ್ವ್ಯವಸ್ಥೆ ಏನು, ಸ್ಟೆಫೆನನ್ನ ಕೊಂದ ತಕ್ಷಣ ಆತನಿಗೆ ಗೊತ್ತಾಯ್ತು, ಹೌದು ಇದು ಸರಿಯಾದಂತ ವ್ಯವಸ್ಥೆ ಅಲ್ಲ, ದೇವರ ನಡೆಸುವಿಕೆ ಅಲ್ಲ ಇದು, ಇವತ್ತು ಆ ದುರ್ವ್ಯವಸ್ಥೆ ಆಗಬಾರ್ದು. ಪ್ರಿಯ ದೇವ ಜನರೇ, ಕೊನೆಯಲ್ಲಿ ನಾನು ಸುಮಾರು ವಿಷಯಗಳಿತ್ತು, ಆದ್ರೆ ಅದನ್ನೆಲ್ಲ ಹೇಳಲಿಕ್ಕೆ ಸ್ವಲ್ಪ ಅಡ್ಡಿ ಆಯ್ತು. ಆದ್ರಿಂದ ಇವತ್ತೇನಪ್ಪಾ ಅಂತ ಹೇಳಿದ್ರೆ, ದೇವರು ಕೂಡ ಸುಮಾರು ಯೋಚನೆಗಳನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಇವತ್ತು ಒಂದು ವಚನವನ್ನ ನಾವು ಓದೋಣ. 2 ಪೂರ್ವಕಾಲ ವೃತ್ತಾಂತ, ದಯಮಾಡಿ ಪಾಸ್ಟ್ರೆ 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ ವಚನ 9 ನೋಡಿ. 16ನೇ ಅಧ್ಯಾಯ 9ನೇ ವಚನ. ಅವನು ಇವನ ಮಾತಿಗೆ 2 ಪೂರ್ವ ವೃತ್ತಾಂತ 1 ಪೂರ್ವಕಾಲ 2 ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 16ನೇ ಅಧ್ಯಾಯ 9ನೇ ವಚನ. ಲಾಸ್ಟ್ ಅಲ್ಲಿ ಇನ್ನೊಂದು ವಚನ ಇದೆ, ಅದನ್ನು ಓದಿ ಮುಗಿಸ್ತಾ ಇದ್ದೀನಿ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೋಡಿ ನೋಡಿ, ಇಲ್ಲಿ ಆತನ ಕಣ್ಣುಗಳು ಯಾರನ್ನ ಹುಡ್ತಾ ಇದೆ? ಆತನಿಗೆ ಪ್ರಾಮಾಣಿಕರಾಗಿರ್ತಕ್ಕಂಥವ್ರನ್ನ ರಕ್ಷಿಸಲು ಆತನು ಏನ್ ಮಾಡ್ತಾ ಇದ್ದಾನಂತೆ? ಆತನು ಅವ್ರ ಸುತ್ತಲೂ ಹೋಗ್ತದೆ, ಅವ್ರನ್ನ ರಕ್ಷಣೆ ಮಾಡ್ಬೇಕೆಂಬುದಾಗಿ ಆತನ ಯೋಜನೆಯನ್ನು ಹಾಕೊಂಡಿದ್ದಾರೆ. ಸೊ ಆ ಯೋಜನೆಯಲ್ಲಿ ಇವತ್ತು ನಾವು ಪಾತ್ರಧಾರಿಗಳಾಗಿದ್ದೇವೆ. ಇವತ್ತು ಎಷ್ಟೋ ಜನ ಅಮಾಯಕರಿದ್ದಾರೆ, ಆತನಿಗೆ ದೇವರಿಗೆ ಸಂಬಂಧಪಟ್ಟಂತ ಮಕ್ಕಳಿದ್ದಾರೆ. ಅವರ ರಕ್ಷಣೆಗಾಗಿ ಇವತ್ತು ನಮ್ಮನ್ನ ಸಾಧನೆಗಳನ್ನಾಗಿ ಉಪಯೋಗಿಸ್ತಾ ಇದ್ದಾನೆ. ಐ ಹೋಪ್ ಈ ವಿಚಾರ ಅರ್ಥ ಆಯ್ತು. ಸೊ ದೇವರು, ನಾವು ಶಕ್ತರಲ್ಲ, ದೇವರು ಶಕ್ತನು. ಹಿ ಈಸ್ ದ ಮೈಟಿ ಒನ್. ತನ್ನ ಸ್ವಂತ ಶಕ್ತಿಯಿಂದ ಆತನು ಆಡಳಿತವನ್ನ ಮಾಡ್ತಾನೆ, ನಮ್ಮ ಶಕ್ತಿಯಿಂದಲ್ಲ. ನಮ್ಮ ಸ್ವಂತ ಶಕ್ತಿಯಿಂದ ನಾವು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಪ್ರಿಯರೇ. ಆದ್ರೆ ಆತನು ನಮಗೆ ಶಕ್ತಿಯನ್ನ ಕೊಟ್ಟು, ಶಕ್ತಿಯನ್ನ ಆತನು ನಮ್ಮ ಜೊತೆನಲ್ಲಿ ಬಲವಾಗಿ ನಿಂತುಕೊಂಡು ಆತನು ನಡೆಸ್ತಕ್ಕಂಥವನಾಗ್ತಾನೆ. ಗಲಾತ್ಯದವರಿಗೆ 5ನೇ ಅಧ್ಯಾಯ 13ನೇ ವಚನವನ್ನ ದಯಮಾಡಿ ಗಮನಿಸ. ಗಲಾತ್ಯದವರಿಗೆ ಪೌಲನು ಬರೀತಕ್ಕಂತ ಪತ್ರ 5ನೇ ಅಧ್ಯಾಯ ವಚನ 13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನೋಡ್ರಿ, ಇಲ್ಲಿ ಯಾವ ರೀತಿಯಾಗಿ ಹೇಳ್ತಾನೆ? ಒಬ್ಬರನ್ನೊಬ್ಬರು ಸೇವೆ ಮಾಡ್ರಿ. ಸೊ ಇಲ್ಲಿ ಸ್ವಾಮಿ ನಮ್ಮನ್ನ ಏನ್ ಮಾಡ್ತಾನೆ ಅಂದ್ರೆ, ಒಬ್ಬರಿಗೊಬ್ಬರು, ಈಗ ನಾನು ಕರ್ತನ ಗುರುವಾಗಿರೋ ನಾನು ನಿಮ್ಮ ಕಾಲಗಳನ್ನ ತೊಳೆದಿರಲಾಗಿ 13ನೇ ಅಧ್ಯಾಯದ ಯೋಹಾನನ ಪುಸ್ತಕದಲ್ಲಿ ಹೇಳ್ತಾನೆ, ಹೌದಾ? ಕರ್ತನ ಗುರುವಾಗಿರುವ ನಾನು ನಿಮ್ಮ ಕಾಲಗಳನ್ನ ತೊಳೆದಿರಲಾಗಿ ನೀವು ಒಬ್ಬರ ಕಾಲಗಳನ್ನ ಮತ್ತೊಬ್ಬರ ಕಾಲಗಳನ್ನ ನೀವು ತೊಳೆಯುವಂತೆ ನೀವು ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನೋಡಿ, ಸ್ವಾಮಿ ಹೇಳ್ತಾನೆ. ನೋಡಿ, ಸೇವೆಯ ಒಂದು ಮನೋಭಾವ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ಸೇವೆ ಮಾಡ್ತಕ್ಕಂಥದ್ದು, ಸೇವೆ ಮಾಡಿಸ್ಕೊಳಕ್ ಬರ್ಲಿಲ್ಲ ಸ್ವಾಮಿ, ಸೇವೆ ಮಾಡೋದಕ್ಕೆ ಬಂದನು. ಇಲ್ಲಿ ನಮ್ಮ ನಾಯಕನಾದಂತ ಯೇಸು ಕ್ರಿಸ್ತನು ಇತರ ಜನರನ್ನ ಹತ್ಯೆ ಮಾಡಿ ಅಥವಾ ಅವ್ರನ್ನ ಸಾಯಿಸಿ ಆತನ ನಾಯಕನಾಗ್ಲಿಲ್ಲ. ನಾನು ಕಳೆದ ಸಾರಿ ನಿಮಗೆ ಅಲೆಕ್ಸಾಂಡರ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಮಣಿಪುರದಲ್ಲಿ, ನಾಗಾಲ್ಯಾಂಡ್ ಅಲ್ಲಿ ನಡೀತಕ್ಕಂಥ ಒಂದು ಘಟನೆಗಳ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ನೆನಪಿರ್ಬೇಕು. ಅಲ್ಲಿ ಆಗಿರ್ಬೇಕಾದ್ರೆ ಎಷ್ಟು ಹೆಣಗಳನ್ನ, ಎಷ್ಟು ರುಂಡಗಳನ್ನ ತೆಗೆದುಕೊಂಡು ಬಂದಿರ್ತಾನೋ ಅವನು ನಾಯಕನಾಗ್ತಾನೆ. ಇವತ್ತು ಯೇಸು ಕ್ರಿಸ್ತನ ಎಷ್ಟು ರುಂಡಗಳನ್ನ ತೆಗೆದಾಕದ್ನಂದ್ರಿ? ಪಾಪಿಗಳನ್ನ ರಕ್ಷಣೆ ಮಾಡ್ತಕ್ಕಂತ ಒಂದು ಯೋಜನೆಯನ್ನ ಹಾಕೊಂಡಿದ್ವಿ.
ಪಾಪದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡು, ನೀತಿವಂತರನ್ನಲ್ಲ. ಪಾಪದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ನೀತಿವಂತರು ಯಾವತ್ತಿದ್ರು ನನ್ನವರೇ ಅಂತ ಸ್ವಾಮಿ ಗೊತ್ತು. ಆದ್ರೆ ಪಾಪದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವ್ರನ್ನ ಅವ್ರನ್ನ ಬಿಡಿಸ್ಲಿಕ್ಕಾಗಿ ಆತನ ಬಂದನು. ಎಂತ ಈ ಕಾರ್ಯವನ್ನು ಯಾರು ತಾನೇ ಮಾಡ್ತಾರೆ ಹೇಳಿ? ಪ್ರಪಂಚದಲ್ಲಿ ಇವತ್ತು ಯಾರು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ಗಲಾತ್ಯದವರಿಗೆ ಪೌಲನು ಬರೆಯುವಾಗ ಹೇಳ್ತಾನೆ, ನೀವು ಒಬ್ಬರನ್ನೊಬ್ಬರು ಸೇವೆ ಮಾಡ್ತಕ್ಕಂಥವ್ರಾಗಿರ್ರಿ. ಅನ್ಯ ಜನಾಂಗದ ರಾಜರುಗಳು ಇವತ್ತು ಎಷ್ಟೋ ಜನ ಇಸ್ರಾಯೇಲರ ರಾಜರುಗಳು ಅವರು ಅನ್ಯ ಜನಾಂಗಗಳಿಗೆ ಹೋಗಿ ಕನ್ವರ್ಟ್ ಆಗ್ಬಿಟ್ರು. ಅದು ಎಷ್ಟೋ ಪ್ರಾಮಾಣಿಕವಾಗಿರ್ತಕ್ಕಂಥ ಜನರು ಇವತ್ತು ನಮ್ಮಲ್ಲೇ ಸುಮಾರು ಒಂದು 4-5 ಜನಗಳು ನನಗೆ ಗೊತ್ತಿದೆ ಈ ಸದ್ಯ. ಅವ್ರು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಅವರು ಕ್ರೈಸ್ತರಾಗಿ ದೀಕ್ಷಾಸ್ನಾನ ಪಡೆದುಕೊಂಡಿರ್ತಕ್ಕಂಥವ್ರು ಇವತ್ತು ಚರ್ಚ್ಗೆ ಹೋಗೋದನ್ನ ಬಿಟ್ಟಿದ್ದಾರೆ. ಅವರು ಯಾಕೆ ಅಂತ ಹೇಳಿದ್ರೆ, ಆಡಳಿತ ಸರಿ ಇಲ್ಲ, ನಾವು ಚರ್ಚ್ಗೆ ಹೋಗೋದ್ ಬಿಟ್ಟಿದ್ದೀವಿ, ನಮ್ಗೆ ಇದು ದೇವರ ನಡೆಸುವಿಕೆ ಅಲ್ಲ ಅಂತ ಹೇಳಿ ಇವತ್ತು 5-6 ಮಂದಿ ನನಗೆ ಗೊತ್ತುಂಟು. ಚರ್ಚ್ಗೆ ಹೋಗೋದನ್ನೇ ಬಿಟ್ಟಿದ್ದಾರೆ. ಅವರು ಮನೆಯಲ್ಲಿ ಕುತ್ಕೊಂಡು ಆರಾಧನೆ ಮಾಡ್ತೀವಿ. ಅವರು ಉದ್ದೇಶಗಳು ಏನೋ ಬೇರೆ ಇರ್ಬೋದು. ಆದ್ರೆ ಇವತ್ತು ಸ್ವಾಮಿ ನಮ್ಮನ್ನ ಕರೆದಿರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬರನ್ನೊಬ್ಬರು ನಾನು ನಿಮಗೆ ಸೇವೆ ಮಾಡಿದ್ದೀನಿ, ನೀವು ಏನ್ ಮಾಡಿ ಒಬ್ಬರಿಗೊಬ್ಬರು ಸೇವೆನ ಮಾಡ್ರಿ. ಯಾಕಂದ್ರೆ ದೇವರು ತನ್ನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ತನಗೆ ಪ್ರಾಮಾಣಿಕರಾಗಿರ್ತಕ್ಕಂಥ ಕೆಲವು ಮಕ್ಕಳಿದ್ದಾರೆ. ಬೇರೆ ಯೋಚನೆ ಮಾಡಿ, ಲೋಟನ ಜೊತೆಯಲ್ಲಿ ಸ್ವಾಮಿ ಏನೋ ಮಾತಾಡಿರ್ತಕ್ಕಂಥ ಮಾತನ್ನ ನಿಮ್ಗೆ ಗೊತ್ತುಂಟು. 10 ಜನರು ಏನೋ ಲೋಟನ ಜೊತೆಯಲ್ಲಿ, ಅಬ್ರಹಾಮನ ಜೊತೆನಲ್ಲಿ, ಲೋಟನ ವಿಷಯದಲ್ಲಿ ಅಬ್ರಹಾಮನು ದೇವರಿಗೆ ಒಟ್ಟಿಗೆ ಮಾತನಾಡ್ತಕ್ಕಂಥದ್ದನ್ನ ನೀವು ಕೇಳಿದಿರಿ. 50 ಜನ ಇದ್ರೆ ಸ್ವಾಮಿ ನೀನು ಆ ಊರನ್ನ, ಆ ಸೊದೋಮ್ ಗೊಮೋರ ಪಟ್ಟಣವನ್ನ ಉಳಿಸ್ತೀಯ? ಹೌದು, ಅಷ್ಟು ಜನ ಇಲ್ಲ. ಕೊನೆಗೆ 10 ಜನಕ್ಕಾದ್ರೂ ಬರ್ತಾನೆ. ನೋಡಿ ಎಂತ ಒಂದು, ಅಲ್ಲಿ ಆ ದೊಡ್ಡ ಪ್ರದೇಶದಲ್ಲಿ 10 ಜನನು ಕೂಡ ಇರ್ಲಿಲ್ಲ. ಪ್ರಿಯರೇ, ಇವತ್ತು ಸ್ವಾಮಿ ನಮ್ಗೇನಪ್ಪ ಅಂತ ಹೇಳಿದ್ರೆ, ನಾವು ಒಬ್ಬರನ್ನೊಬ್ಬರು ಸೇವೆ ಮಾಡ್ತಕ್ಕಂಥವ್ರಾಗೋಣ. ನಾಳೆ ದಿವಸದಲ್ಲಿ ಇನ್ನೂ ಹೆಚ್ಚಾದಂತ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ದೇವರು ನಮ್ಮನ್ನ ನಡೆಸುವಂತರಾಗಲಿ. ಇವತ್ತಿನ ವಿಷಯಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ನೀವು ಏನಾದ್ರು ಪ್ರಶ್ನೆಗಳಿದ್ರೆ ಮುಂದಿನ ಸಮಯಗಳನ್ನ ಬೋಧಕರಿಗೆ ಅರ್ಪಿಸುವಂತನಾಗಿದ್ದೇನೆ. ವಂದನೆಗಳು ಬೋಧಕರೇ, ಉತ್ತಮವಾದಂತ ಸಂದೇಶಕ್ಕಾಗಿ. ಈಗ ಈ ಪಾಠದ ಕುರಿತಾಗಿ ಹೆಚ್ಚಿನ ವಿಷಯಗಳನ್ನ ತಿಳಿಸ ಬಯಸಿದಲ್ಲಿ ಅಥವಾ ಪ್ರಶ್ನೆಗಳಿದ್ದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಮಯವಿದೆ. ಸರ್, ಜೈಕ್ರಿಸ್ ಸರ್. ಜಯಕ್ರಿಸ್ ಸರ್, ಸಲ್ಮಾನ್ ಸರ್ ಬಹಳ ಒಳ್ಳೆ ರೀತಿಯಿಂದ ವಾಕ್ಯ ಹೇಳಿದ್ದಾರೆ. ಏನಾಗಿದೆ ನಮ್ಮ ಇದರಲ್ಲಿ ಅಂದ್ರೆ, ಸಮಸ್ಯೆ ಹೆಚ್ಚಿಗೆ ಆಗ್ಲಿಕ್ಕೆ ಇವತ್ತು ಸ್ಕೂಲ್ಗಳಲ್ಲಿ, ಚರ್ಚ್ಗಳಲ್ಲಿ ಲೇ ಮೆಂಬರ್ಸ್ಗಳೇ ಏನ್ ಮಾಡ್ತಾ ಇದಾರೆ, ಬಹಳ ತೊಂದರೆ ಮಾಡ್ತಾ ಇದಾರೆ. ಆಫೀಸರ್ಗಳಿಗೆ, ಪಾಸ್ಟರ್ಗಳಿಗೆ, ಸ್ಕೂಲ್ಗಳಲ್ಲೆಲ್ಲ ಆಫೀಸರ್ಗಳು ಏನ್ ಮಾಡ್ತಾ ಇದಾರೆ, ಅವ್ರ ಮಾತು ಕೇಳ್ಬಿಟ್ಟು ಡಿಸಿಷನ್ ತಗೊಳಕ್. ಈಗ ಹಂಗಾಗಿದೆ ಪರಿಸ್ಥಿತಿ ಅಂದ್ರೆ, ಕೋಳಿ ಕೇಳಿ ಮಸಾಲ ಅರಿತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಯಲ್ಲಿ. ಅದಕ್ಕಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ದೇವರ ಸೇವಕರಿಗೆ ಆರಿಸೋದು ಅಥವಾ ಅವರಿಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಡಿಸಿಷನ್ ಮಾಡ್ತಾ ಇಲ್ಲ ಅಧಿಕಾರಿಗಳು. ಯಾರೋ ಲೇಮನ್ಗಳು ಮಾತು ಕೇಳ್ಕೊಂಡ್ಬಿಟ್ಟು ಅವರು ಸರಿ ಚರ್ಚೆ ಬರೋರು ಇರೋದಿಲ್ಲ, ಸುಮ್ಮನೆ ತೆಲ್ಲೋ ಮಾಡಿರ್ತಾರೆ. ಅಂತವ್ರಿಗೆ ಮಾಡಿ ಅವ್ರು ಬೇಡ ಅಂತಾರಪ್ಪ, ಇವ್ರು ಬೇಡ ಅಂತಾರಪ್ಪ, ಅಲ್ಲಿ ಅವ್ರಿಗೆ ಕಳಿಸ್ಬೇಕು, ಇವ್ರು ಈ ತರ ಮಾಡ್ತಾರೆ. ಅದಕ್ಕಾಗಿ ಈ ಸಮಸ್ಯೆ ಹಂಗ್ ಬಗೆಹರಿಸ್ಬೇಕು ಅಂತ ಸರ್. ಈ ಸ್ಕೂಲ್ಗಳು, ಚರ್ಚ್ಗಳು ಹಾಳಾಗ್ಲಿಕ್ಕೆ ಇದೇ ಕಾರಣ ಆಗಿದೆ. ಈ ಲೇಮನ್ಗಳು ಸುಮ್ಮನೆ ಎಲ್ಲೋ ಮಾಡ್ಬಿಡೋದು ಚರ್ಚಿನಲ್ಲಿ ಅಥವಾ ಸ್ಕೂಲಲ್ಲಿ ಹೋಗಿ ತೊಂದರೆ ಮಾಡೋದು. ಅವ್ರ ಮಾತುಗಳು ಅಧಿಕಾರಿಗಳು ಪರಿಶೀಲನೆ ಮಾಡೋದಿಲ್ಲ, ಬಂದು ಇದು ಮಾಡೋದಿಲ್ಲ. ಅದೇನಂತಾರೆ, ಹೇಳಿದ ಸುಳ್ಳಾಗ್ಬೋದು, ಕೇಳಿದ ಸುಳ್ಳಾಗ್ಬೋದು. ನಿಧಾನವಾಗಿ ಹೆಚ್ಚಿಸಿದಾಗ ನಿಜ ತಿಳಿಯೋದು ಅಂದ್ರೆ ಅದು ಇಲ್ಲ ನಮ್ಮ ಅಧಿಕಾರಿಗಳಿಗೆ. ಸುಮ್ಮನೆ ಯಾರೋ ಮಾತು ಹೇಳಿಬಿಟ್ಟು ಸ್ಟೇಟ್ಮೆಂಟ್ ಮಾಡ್ತಾರ. ಓಕೆ, ಬೋಧಕರಂತ ಜಾನ್ಸನ್ ಅವರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಬಹಳ ಚೆನ್ನಾಗಿದೆ. ಇನ್ನೊಂದು ಇದಕ್ಕೆ ಐ ಜಸ್ಟ್ ವಾಂಟ್ ಟು ಆಡ್ ಟು ದಿಸ್. ಈಗ ಪಾಸ್ಟರ್ ಹೇಳಿದ್ರಲ್ಲ, ಇದಕ್ಕೆ ನೀವು ಹೇಳಿದ್ರಿ ಈಗ ಈ ನಾಯಕರನ್ನು ದೇವರು ಮೀನ್ಸ್
ಈ ವಾಕ್ಯನೂ ಹೇಳ್ತದ ಲೀಡರ್ಸ್ ಆರ್ ಅಪಾಯಿಂಟೆಡ್ ಆರ್ ಸೆಲೆಕ್ಟೆಡ್ ಆರ್ ಚೂಸ್ ಬೈ ದಿ ಗಾಡ್ ಅಂತ ಹೇಳಿ. ಓಕೆ, ಒಂಥರ ಈ ಕಡೆ ಹಿಂಗೆ ಹೇಳಿದ್ರೆ ಇದಕ್ಕೆ ವಿರುದ್ಧವಾಗಿ ದ ಲೀಡರ್ಸ್ ಆರ್ ನಾಟ್ ಗುಡ್. ದಟ್ ಮೀನ್ಸ್ ಈಗ ಸಿಸ್ಟಮ್ ಸರಿ ಇಲ್ಲೋ ಅಥವಾ ವೇರ್ ಇಟ್ಸ್ ಫೇಲಿಂಗ್. When the person is wrong, the appointment of the person not called by God, sitting on the top position, he will spoil the entire system. Correct. But sir, it is told in the scriptures that they have been chosen by the this thing. Scripture says leaders are chosen. ನೋಡಿ, That is you are saying. Okay. But that has the Holy Spirit who is leading us has said, okay, he said, the Holy Spirit says, separate for me Barnabas, he says, no? That kind of a calling should come from the Holy Spirit. I will say, God has called me. But do I see the characteristics of God in me? exactly. I don't see that. I don't see 9 fruit of the Spirit. When I do not find the 9 fruit of the Spirit in a person, he is not qualified to be in that position. The church is in a very miserable state. I'm so sad. Correct. There is no justice. There is no honesty. There is only evil. And people are even practicing witchcraft in the church. Very, very sad state it is. Our heart, cries out unto God and says, why, Lord, why this is going on? And we don't have that voice also to be raised against the wrong leaders. Satan has entered our church. It's a very, very sad state. ಓಕೆ, ಒಂದು ವಿಚಾರವನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಈಗ ನೀವು ಹೇಳಿರ್ತಕ್ಕಂಥ ಎಲ್ಲಾ ವಿಚಾರಗಳು ಬಹಳ ಸ್ಪಷ್ಟವಾದಂತ ವಿಚಾರಗಳದು. ಈಗ ನೋಡಿ, ನಮ್ಮ ಕ್ರೈಸ್ತತ್ವದ ಒಂದು ಆಡಳಿತದಲ್ಲಿ ಈಗ ನೀವು ಮಾರ್ಟಿನ್ ಲೂಥರ್ ಅವ್ರನ್ನ ನೋಡಿದ್ರಿ, ಹೌದಾ? ನೀವು ಅನೇಕ ಹೆಸರುಗಳನ್ನ ನಾನು ಹೇಳ್ಬಹುದು, ಸುಮಾರು ಹೆಸರುಗಳು ಚೆನ್ನಾಗಿದಾವೆ. ಅವರೆಲ್ಲ ಒಂದು ಉತ್ತಮವಾದಂತ ಆಡಳಿತ ಮಾಡಿರ್ತಕ್ಕಂಥವ್ರು. ನೋಡಿ, ವ್ಯವಸ್ಥೆಗಳು ಕೆಟ್ಟೋಗಿತ್ತು. ಮಾರ್ಟಿನ್ ಲೂಥರ್ ಅವ್ರ ಕಾಲದಲ್ಲಿ ವ್ಯವಸ್ಥೆಗಳು ಕೆಟ್ಟೋಗಿರ್ಲಿಲ್ವಾ? ಕೆಟ್ಟೋಗಿತ್ತು. ಆದ್ರೆ ಅದನ್ನ ವ್ಯವಸ್ಥಿತವಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾನೆ. ಸೊ ಅಂತವ್ರು ಈಗ ನೋಡ್ರಿ, ಜಾನ್ ವೆಸ್ಲಿ ಅವ್ರನ್ನ ತೆಗೆದುಕೊಳ್ರಿ, ಆಮೇಲೆ ಅದೋನಿರಾಮ್ ಜಡ್ಸನ್, ಆಮೇಲೆ ವಿಲಿಯಂ ಕ್ಯಾರಿ. ನೋಡಿ, ಇವರೆಲ್ಲ ಮಹಾ ಸ್ಟಾಲ್ವಾರ್ಡ್ಸ್. ಈ ನಾಯಕತ್ವದಲ್ಲಿ ಇವ್ರೇನು ಕಷ್ಟಗಳನ್ನ ಅನುಭವಿಸ್ಲಿಲ್ಲ ಅಂತಲ್ಲ. ಅವರು ಪಾಸ್ಟರ್ ಜಾನ್ಸನ್ ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡಿದಾಗ ಕೆಲವು ಲೇಮೆನ್ಗಳು ತಿರುಗಿ ಬೀಳ್ತಾರೆ. ಏನ್ ತೊಂದ್ರೆ, ಏನು ಬೇಸರ ಪಡ್ಕೋಬೇಕಾಗಿಲ್ಲ. ದೇವರು ನಮ್ಮನ್ನ ಯಾವ ಉದ್ದೇಶವನ್ನು ಇಟ್ಕೊಂಡು ಕಳಿಸಿದಾನೋ ನಾವು ಆ ಉದ್ದೇಶವನ್ನ ಪರಿಪೂರ್ಣಗೊಳಿಸೋಣ. ನಾವು ಕೆಡಬಾರ್ದು. ಜನಗಳು ಕೆಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಕೆಡಬಾರ್ದು ಅಂತ ನಾವ್ ಹೇಳ್ತಾರ. ಇವತ್ತು ಆಡಳಿತದಲ್ಲಿ ಇವತ್ತು ಇದು ಆಗಿರೋದು, ದೋಷ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ಕಲಬೆರಕೆ ಆಗೋಗ್ಬಿಟ್ಟಿದೆ. ದೇವರ ಆತ್ಮ ಇವತ್ತು ತುಂಬಿಲ್ಲ ಅವರಲ್ಲಿ. ದೇವರ ಆತ್ಮನ ಒಂದು ಪ್ರತಿಫಲಗಳು ಅವರಲ್ಲಿ ಕಾಣೋದಿಲ್ಲ. ನಮ್ಮ ಹಿರಿಯರಂತ ಸ್ವಾಮಿ ಕೃಷ್ಣಪ್ಪ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನೋಡುವಾಗ ಇವತ್ತು ದೇವರ ಆತ್ಮ ಕಂಡಾಗ ಯೇಸು ಕ್ರಿಸ್ತನ್ ಯಾವ ರೀತಿಯಾಗಿ ಮಾಡಿದನು, ಆತನ ವೈರಿಗಳನ್ನು ಕೂಡ ಪ್ರೀತಿ ಮಾಡಿದನು, ವೈರಿಗಳನ್ನು ಕೂಡ ಪ್ರಾರ್ಥಿಸ್ತಾನೆ. ನಾವ್ ಏನಿಲ್ಲ, ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಆಗ್ಬೋದಂತದ್ದು ಸಂದರ್ಭಗಳು ಇದಾವೆ, ಅಥವಾ ಅನೇಕ ಸಭೆಗಳಲ್ಲಿ ಇರ್ಬೋದು. ಆದ್ರೆ ನಾವೇನ್ ಮಾಡೋಣ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅದಕ್ಕೆ I want to tell you one thing. ಮಾತು ಹೇಳ್ಬಿಡ್ತೀನಿ. ಏನಂದ್ರೆ ಕನ್ನಡದಲ್ಲಿ ಒಂದ್ ಮಾತು ಹೇಳ್ತಾರೆ, ನಾನು ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಸೊ ನನ್ನ ಆಡಳಿತ ಚೆನ್ನಾಗಿತ್ತು ಅಂತಂದ್ರೆ, ನಾನು ಉತ್ತಮವಾದಂತ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಾನು ಆಡಳಿತ ಮಾಡ್ತಾ ಹೋದ್ರೆ ನಮ್ಮ ಪ್ರಜೆಗಳು ಕೂಡ ಅರ್ಥ ಮಾಡ್ಕೊಳ್ತಾರೆ. ಒಂದು ಕಾಲದಲ್ಲಿ ಅವರು ಕೂಡ ತಿಳುವಳಿಕೆಗೆ ಬರ್ತಾರೆ ಎಂಬಂತದ್ದನ್ನ ನಾವು ಬಯಸೋಣ. ಎಸ್. See, what I want to tell you is that, as you said just now, that we should preserve our holiness, our integrity, and our steadfast faithfulness to God on His word. It's very true. That's the reason the Lord calls us to be, He says, ye are the salt of the earth. What is the function of the salt? The salt preserves.
from materials getting spoiled. So we have to be like Sauls to preserve the sanctity of the church, the holiness of our lives, and we must maintain the integrity of our lives. We must be right before God. So that is how we can preserve God's purposes on this earth. ಓಕೆ, ಪಾಸ್ಟರ್ ಜಾನ್ಸನ್ ಅವರು ಕೇಳಿರ್ತಕ್ಕಂಥ ಒಂದು ಮಾತಿಗೆ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಬಿಡೋಣ. ಮೋಶೆಗೆ ಎಷ್ಟು ಜನ ತಿರುಗಿ ಬೀಳಲಿಲ್ಲ ಅಂದ್ರೆ, ಎಂತೆಂತ ಮಾತುಗಳನ್ನ ಆಡ್ಲಿಲ್ಲ. ಮೋಶೆಗೆ ಮೋಶೆ ವಿರುದ್ಧವಾಗಿ ಮಾತಾಡಿದ್ರೆ ಇಲ್ವೋ? ಮಾತಾಡಿದ್ರು. ಆದ್ರೆ ಅವರೆಲ್ಲ ಏನಾದ್ರು ಹಾಳಾಗೋದ್ರು. ಅವ್ರ ಹೆಸರು ಇವತ್ತು ಇತಿಹಾಸದ ಪುಟಗಳಲ್ಲಿ ಇಲ್ಲ. ಇದೇ ಅಮಲೇಕ್ಯರ ಬಗ್ಗೆ ಸ್ವಾಮಿ ಹೇಳ್ತಾನೆ, ನಿಮ್ಮ ಹೆಸರು ಭೂಮಿಯ ಮೇಲೆ ಇಲ್ಲದಂತೆ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ? ಇವತ್ತು ಎಷ್ಟೋ ಜನ ಆ ರೀತಿ ಮಣ್ಮುಕ್ ಹೋಗ್ಬಿಟ್ಟಿದ್ದಾರೆ. ಆದ್ರೆ ನಾವೇನಂತಂದ್ರೆ ಪರಿಪೂರ್ಣತೆಯಿಂದ ನಾವು ಇರೋಣ. ಖಂಡಿತವಾಗ್ಲೂ ನಮ್ಮ ನಾಯಕತ್ವಕ್ಕೆ ಯಾವತ್ತಿದ್ರೂ ಬೆಲೆ ಇದೆ. ಒಂದು ನಿಮ್ಗೆ ಕಲಿಯೂರಿನಲ್ಲಿ ಬೆಲೆ ಇಲ್ಲದೆ ಇರ್ಬೋದು, ಆದ್ರೆ ಬೇರೆ ಕಡೆ ಬೆಲೆ ಸಿಕ್ಕೇ ಸಿಗ್ತದೆ. ಆ ಒಂದು ಭರವಸೆಯಿಂದ ಸೇವೆ ಮಾಡ್ರಿ. ಖಂಡಿತವಾಗ್ಲೂ ಕೂಡ ದೇವರ ಆತ್ಮನು ನಿಮ್ಮನ್ನು ನಡೆಸೋದಾದ್ರೆ ನೀವು ಎಲ್ಲಿದ್ರು ನೀವು ಬದುಕಬಹುದು. ಆಮೇಲೆ ಉತ್ತಮವಾದಂತ ರೀತಿಯಲ್ಲಿ ಪಾಠವನ್ನ ಕಲಿಸ್ಕೊಟ್ಟಂತ ಬೋಧಕರಿಗೆ ಸಾಲ್ಮನ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನವರನ್ನ ಆಶೀರ್ವಾದ ಮಾಡ್ಲಿ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆ ಏನಾದ್ರೂ ಇದೆ ಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ನಾಳೆ ರಾಜ್ ರಿಚರ್ಡ್ಸನ್ ನಮ್ಮ ಮಗನ ಎಕ್ಸಾಮ್ ಇದೆ. ಓಕೆ, ರಾಜ್ ರಿಚರ್ಡ್ಸನ್ ಅವರ ಎಕ್ಸಾಮ್ಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರಿ ನ್ಯಾನ್ಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸಹೋದರ ವರಲಕ್ಷ್ಮಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಹಿರಿಯಂತ ಸಾಮೇಲ್ ಕೃಷ್ಣಪ್ಪರ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ತೇನೆ. ಯಾರ್ಯಾರಿಗೆ ಪ್ರಾರ್ಥನೆ ಮಾಡಬೇಕು? ರಾಜ್ ರಿಚರ್ಡ್ಸನ್ ಅವರ ಪರೀಕ್ಷೆಗಾಗಿ. ಯಾರು? ರಾಜ್ ರಿಚರ್ಡ್ಸನ್, ಜಾನ್ಸನ್ ಅವರ ಮಗನು. ಜಾನ್ಸನ್ ಅವ್ರ ಮಗನ್ಗೆ ನಾಳೆ ಎಕ್ಸಾಮ್ ಇದೆ ಸರ್. ಎಕ್ಸಾಮಿನೇಷನ್. ಓಕೆ ಓಕೆ. ಆಮೇಲೆ ಸಪ್ಲಿಮೆಂಟರಿ ಸಹೋದರಿ ನ್ಯಾನ್ಸಿ ಅವರಿಗೋಸ್ಕರ, ಅವರಿಗೆ ಹೊಟ್ಟೆ ನೋವು. ಯಾರು? ನ್ಯಾನ್ಸಿ ಅವರ? ನ್ಯಾನ್ಸಿ ಡೇವಿಡ್. ಜಾನ್ಸಿ ಡೇವಿಡ್. ಓಕೆ. ಆಮೇಲೆ ವರಲಕ್ಷ್ಮಿ ಅವರಿಗಾಗಿ. ಓಕೆ, ವರಲಕ್ಷ್ಮಿ. ಚಂದ್ರಮ್ಮ ಅವರ ಕುಟುಂಬಕ್ಕಾಗಿ. ಚಂದ್ರಮ್ಮ ಕುಟುಂಬ. ಓಕೆ. ಕೆಪಿ ಬಳ್ಳಾರಿ ಅವರು, ರವಿ. Yeah, I wish if you had, what I should say is to remember all the names and to pray becomes difficult. I wish that you all put it in the chat so that we can, for what reason, so that we can specifically pray. Now I will not be able to remember all the names, but anyhow, I'll try to remember and pray for them. Okay, please. Okay. Our loving Father in heaven, Lord, we come before you and we bow before you and place our humble petition before you. Oh God, you're a God who cares for us, you love us and you protect us, and a God who does not break your promises. And all the promises that you have promised, Lord, laid in the Holy Scriptures is yes, Lord. Based on that promise, Lord, we come to you and we place our humble petitions, Lord. We pray for Mr. Johnson's boy who is appearing for the examination. Lord, that you will post your angels over him so that he will be able to recollect all that what he has studied, and that he will have that faith, that confidence in him to do well in the examination, Lord. Give him strength, courage, and the patience and the wisdom and the understanding to do well in his exam. Lord, we pray for Varalakshmi, Lord. We do not know what her real problems are. You know the problems, Lord. We pray, Father, if she is not well,
or any of the members of the family are not well, that you will stretch forth your hands over her, Lord, and we claim that total, absolute healing by the Holy Spirit. Lord, we pray for Chandrama, Lord. We pray that you will touch her and also heal her, Lord. Lord, we pray that all the petitions that we have placed before you, you heard it, Lord. And we pray, Father, that you will meet their needs, Lord. And we pray for Nancy, Lord. Lord, we pray that her needs will be met by you. We pray, Lord, that they will find that completeness in you. They will find that satisfaction in you. They will find that rest in you. They will find that peace in you. They will find faith in you, Lord. Father, we thank you for hearing our prayers. And Lord, we thank you that you are going to meet your needs, because Lord, your word says, ask and it shall be given. And you said, when we pray, we believe that we have received it, and I pray and I believe that what we have asked, Lord, in togetherness, we have received it for them. In Jesus' mighty name. And I pray, Father, for the forthcoming meeting that is going to take place. Father in heaven, I submit every person who is going to come for the meeting. I ask the angelic hedge of protection over their lives and over their health while they travel from their homes to the place of the meeting. I pray the hedge of protection over all the meals and all the food preparations that is going to be there, Lord. And I pray for wisdom and understanding and knowledge and guidance and leading of the Holy Spirit upon the organizer, Mr. Raju, Pastor Raju, and all those who are going to assist him. I pray, Father, that where the Spirit of the Lord is, there is order. And where the Spirit of the Lord is, there is no confusion. And where the Spirit of the Lord is, there is freedom. And I pray, Father, when they come together, that they will meet together the Holy Spirit. And the Holy Spirit will speak to them. The Holy Spirit will supply the needs of their hearts, Lord. And Lord, that they will be blessed and that they will carry this blessing to the members of their church and to the members of their family. I pray, Father, that there will be a revival in this meeting. I pray, Father, that there will be a refreshment of the Holy Ghost. Lord, that they will be filled with the Holy Spirit in their meeting. That they will know the Lord personally, intimately, Lord, in this meeting. And Lord, that they will have a purpose, that they will have a way, so that they will be able to know what they are supposed to do. Father, this is not our. We give you the praise and we give you the glory, my Father. In Jesus' name I pray. Amen and amen. 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 ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂತರ ಪಾಸ್ಟರ್ ಸಾಲಮನ್ ರವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿಂದ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಂದು ಕುಟುಂಬದ ಸದಸ್ಯರುಗಳ ಮೇಲೆಯೂ, ಹಾಗೂ ಸ್ವಾಮಿ ನಾಳಿದ್ದು ನಡೆಯತಕ್ಕಂತ ಒಂದು ಸಭಾಶಾಲೆಯ ಶಿಕ್ಷಕರ ಒಂದು ಸೆಮಿನಾರ್ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದವು ಬೋಧಕರಂತ ಎಂ ರಾಜರವರ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಆಮೆನ್. ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ದಿನದ ಪಾಠವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಬೋಧಕರಿಗೆ
ಸಲಮನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಏ ಆರಂಭದ ಗ್ಯಾಸ್ ಕೊಡೋ ತರದ ಗ್ಯಾಸ್ ಮುಗಿತಿಲ್ಲ ಹಿರಿಯರಾದಂತ ತರಲಿ ಯಶವಂತ್ ಸರ್ ಅವರಿಗೂ ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಸಾಮ್ಯಲ್ ಕೃಷ್ಣಪ್ಪ ಸರ್ ಅವರಿಗೂ ವಂದನೆಗಳನ್ನ ಸಲ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮನ್ನ ಆಶೀರ್ವಾದದಾಯಕವಾಗಿ ನಡೆಸಿ ಸುಖ ನಿದ್ರೆಯನ್ನು ಕೊಟ್ಟು ಬೆಳಗ್ಗೆ ಹರ್ಷದಿಂದ ಎದ್ದು ಮತ್ತೆ ನಾಳಿನ ದಿನವನ್ನ ಆತನ ಘನತೆಗಾಗಿ ಕಳೆಯುವಾಗಿ ಮತ್ತು ಬೆಳಗಿನ ಜಾವದಲ್ಲಿ ಆತನೊಟ್ಟಿಗೆ ಸೇರಿ ಕೊಂಡಾಡುವಾಗಿ ಕೃಪೆ ತೋರಲಿ ಎಂಬುದಾಗಿ ಬೇಡುತ್ತೇನೆ. ಎಲ್ಲರಿಗೂ ವಿಶೇಷವಾಗಿ 25, 26, 27ನೇ ತಾರೀಕಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆಯುವ ಕೂಟಗಳನ್ನ ನೆನಪಿಸ್ತೇನೆ. ಪ್ರಾರ್ಥನೆ ಮಾಡಿ ಬರ್ತಕ್ಕಂಥವರೆಲ್ಲರೂ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ 10 ಗಂಟೆಗೆ ನಮ್ಮ ಕೂಟಗಳು ಪ್ರಾರಂಭ ಆಗ್ತದೆ. ಅಷ್ಟೊಳಗೆ ಬರಬಹುದು. ಬೆಳಗಿನ ಉಪಹಾರ ಕೂಡ ಸಿದ್ಧವಾಗಿರ್ತದೆ. ಬೇಗನೆ ಬರುವಂತವರಿಗೆ ಬೆಳಗಿನಿಂದಲೇ ಪ್ರಾರಂಭ ಆಗ್ತದೆ. ಅದರಿಂದ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ಅಲ್ಲಿ ಬಂದು ಬಸ್ಸಲ್ಲಾಗ್ಲಿ ಟ್ರೈನಲ್ಲಾಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ನೀವು ಬಂದ್ರು ನಿಮಗೆ ಮಾರ್ಗದರ್ಶನ ಬೇಕಾದಲ್ಲಿ ನನಗೆ ಕರೆ ಮಾಡಿದ್ರೆ ನಾನು ಅಲ್ಲಿ ಒಬ್ಬರನ್ನ ವ್ಯವಸ್ಥಿತ ಮಾಡಿರ್ತೀನಿ ಶ್ರೀರಂಗಪಟ್ಟಣದಲ್ಲಿ. ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ, ಇಲ್ಲಿಗೆ ಬರ್ಲಿಕ್ಕೆ ಅನುಕೂಲ ಮಾಡ್ಕೊಳ್ತಾರೆ. ಸೊ ಎಲ್ಲವೂ ದೇವರ ಕೃಪೆಯಿಂದ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಎಲ್ಲವನ್ನ ದೇವರು ಸುಸಜ್ಜಿತವಾಗಿ ಒದಗಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡ್ರಿ. ಎಲ್ಲವೂ ಹಿತಕರವಾಗಿ ಆಶೀರ್ವಾದದಾಯಕವಾಗಿ ನಡೆಯಲಿ. ದೇವರಿಗೆ ಮಹಿಮೆ ಆಗಲಿ. ನಾವೆಲ್ಲರೂ ಒಟ್ಟಾಗಿ ಸೇರೋಣ, ದೇವರನ್ನ ಮಹಿಮೆ ಪಡಿಸೋಣ. ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Amen. Amen. Thank you, Pastor. Thank you. Thank you very much. Pastor Solomon, thank you for your wonderful lesson study. ಪ್ರಶ್ನೆ ಉತ್ತರ ಸಿಕ್ಕಿದೆ ಕಾಣಿಸುತ್ತೆ. ಸಿಕ್ಕಿದೆ. ಸರ್ ಜೈಕಿರ್ ಸರ್ ಒಳ್ಳೆ ವಾಕ್ಯಕ್ಕಾಗಿ ಜೈಕಿರ್ ಸರ್ ಒಳ್ಳೆ ಆನ್ಸರ್ ಕೊಟ್ಟರು. ಜೈಕಿರ್ ಥ್ಯಾಂಕ್ ಯು. ಒಳ್ಳೇದು. ದೇವರ ಸ್ತೋತ್ರ ಆಗ್ಲಿ. ಎಸ್ ಸರ್, ನೀವು ಹೇಳಿದ್ರ ಕೃಷ್ಣಪ್ಪ ಕ್ಲಾರಿಫೈ ಮಾಡಿದ್ರು. ನೀವು ಹೇಳಿದ್ರಲ್ಲ, ಲೆಟ್ ಅಸ್ ಬಿ ಫಸ್ಟ್ ಗುಡ್, ಆಮೇಲೆ ಎಲ್ಲ ಎವ್ರಿಥಿಂಗ್ ಫಾಲೋಸ್. ಸರ್ ಕೋಲ್ಕರ್ ಸರ್ ನೀವು ರಿಸರ್ವೇಶನ್ ಮಾಡಿರಲ್ಲ ಟಿಕೆಟ್. We need to ಪ್ರಾರ್ಥನೆ ಮಾಡಿ ದೇವರೆಲ್ಲ ಒದಗಿಸ್ಕೊಡ್ತಾರೆ. ಖಂಡಿತವಾಗಿ ಎಲ್ರು ಆಸಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಟಗಳಲ್ಲಿ ಭಾಗವಹಿಸುವಾಗಿ ದೇವರ ಕಾರ್ಯ ಮಾಡ್ತಾರೆ. ದೇವರು ಆತ್ಮನ ಮುಖಾಂತರವಾಗಿ ನಡೆಸ್ತಾರೆ. ನನ್ನ ನಂಬಿಕೆ ಇದೆ. ಎಲ್ರು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಆ ಕೂಟದಲ್ಲಿ ಸೇರುವಾಗೆ ಪ್ರಯಾಸ ಪಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ರಾತ್ರಿಯನ್ನು ಕೋರ್ತಾ ಈ ಕೂಟವನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಸರ್. ಗುಡ್ ನೈಟ್. ಗುಡ್ ನೈಟ್.